ಸಾಲಿಗ್ರಾಮವನ್ನು ಒಂದು ದಿನದ ಮಟ್ಟಿಗೆ ನಮ್ಮ ಆಶ್ರಮಕ್ಕೆ ತಂದುಕೊಟ್ಟು ಭಗವಂತನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸ್ವಾಮಿ ಬಂದಾಗ 6 ಗಂಟೆ, ನನ್ನ ಪ್ರಾರ್ಥನೆ ಭಗವಂತನ ಹತ್ರ ಇಟ್ಟಾಗ ಬಹುಶಃ 6:30 7 ಗಂಟೆ ಇರ್ಬೋದು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ನನ್ನ ಕರೆ ಬಂತು, 3 ವರ್ಷಗಳಿಂದ ನಿಂತಿರ್ತಕ್ಕಂಥ ಒಂದು ಕೆಲಸ ಆಯಿತು ಅಂತ. ನನಗೆ ಸ್ವಂತ ಅನುಭವ ಆದಮೇಲೆ ನಾನು ಅವ್ರನ್ನ ಕೇಳಿದೆ, 2 ದಿವಸ ಸ್ವಾಮಿ ನಮ್ಮ ಹತ್ರ ಇಲ್ಲಿ ಅವಕಾಶ ಮಾಡಿಕೊಡಿ ಅಂತ. 2 ದಿವಸಕ್ಕೆ ನನ್ನ ಭಕ್ತರು, ಆಶ್ರಮಕ್ಕೆ ಬರ್ತಕ್ಕಂಥ ಆಶ್ರಮವಾಸಿಗಳು ಒಂದಷ್ಟು ಜನ ಸ್ವಾಮಿನ ಪ್ರಾರ್ಥನೆ ಮಾಡಿದ್ರು, ಅವರ ಮನೋಕಾಮನೆ ಸಿದ್ಧಿಪಡಿಸ್ಕೊಂಡ್ರು. ಅದಾದಮೇಲೆ ಪುನಃ ಕೇಳಿಕೊಂಡೆ, ಒಂದು 8 ದಿಂದ 10 ದಿವಸ ನಮ್ಮ ಆಶ್ರಮದಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡಿ, ಸಾಮೂಹಿಕವಾಗಿ ಎಲ್ಲ ಭಕ್ತ ಮಹಾಶಯರು ಸಹಿತ ದರ್ಶನ ಮಾಡಲಿ ಅಂತ. ಈಗಾಗಲೇ ಸಾಕಷ್ಟು ಜನ ಪ್ರಾರ್ಥನೆ ಮಾಡಿದ್ದಾರೆ, ಅವರವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದಾರೆ. ಹಾಗೆ ಹರಿಹರ ಕ್ಷೇತ್ರದಲ್ಲಿ ಪ್ರಸ್ತುತ ಶಾಸಕರಾಗಿರ್ತಕ್ಕಂಥ ಹರೀಶ್ ರವರು, ಅವರು ಸಹಿತ ಬೆಳಗ್ಗೆ ದರ್ಶನಕ್ಕೆ ಬಂದ್ರಂತೆ. ನಾನು ಹೇಳಿದ್ರೆ ಅದು ಬೇರೆ ಥರ ಆಗಿಬಿಡುತ್ತೆ. ಅವ್ರ ಅನುಭವ ಹೇಗಿದೆ ಅಂದರೆ ನನಗಂತೂ ಭಾಳ ಸಂತೋಷ. ಅವರು ಬಂದು ಭಗವಂತನ ಹತ್ರ ದರ್ಶನ ಮಾಡಿ ಇವತ್ತು ಬೆಂಗಳೂರಿಗೆ ಬಂದದ್ದು ಅವ್ರದ್ದು ಯಾವುದೋ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೋಬೇಕು ಅಂತ ಯಾರನ್ನೋ ಮಾತಾಡಲಿಕ್ಕೂ ಏನೋ ಅವ್ರ ಬಾಯಲ್ಲೇ ಕೇಳೋಣ ಆಮೇಲೆ. ಆದರೆ ಅದಾದಮೇಲೆ ಈಗ ಅವರು ಹೊರಡೋರಿದ್ದಾರೆ. ಆದರೆ ಒಂದು ಮಾತು ಹೇಳಿದ್ರು, ನಾನು ಬಂದು ಸ್ವಾಮಿನ ದರ್ಶನ ಮಾಡಿ ತದನಂತರ ನಾನು ಕಾಯಕಕ್ಕೆ ಹೊರಡಬೇಕಾಗಿತ್ತು, ದರ್ಶನ ಮಾಡಿ ತಿರುಗೋಷ್ಟೊಳಗೆ ನನಗೆ ಫೋನ್ ಕರೆ ಬಂತು, ನಿಮ್ಮ ಕೆಲಸ ಆಗಿದೆ ಅಂತ. ಅಂದರೆ ಈ ಭೂವರಹ ಸಾಲಿಗ್ರಾಮದಲ್ಲಿ ನಂಬಿಕೆ, ಭಕ್ತಿ ಅದು ಬಹಳ ಮುಖ್ಯ. ಒಂದು ವಿಗ್ರಹವನ್ನು ಕೆತ್ತನೆ ಮಾಡಿ ಸುಂದರವಾಗಿ ಅಲಂಕಾರ ಮಾಡಿ ಕಣ್ಣು ಕೋರೈಸುವಂತಹ ದೇವಸ್ಥಾನವಿದ್ದು ಅಥವಾ ಗರ್ಭಗುಡಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇರೋ ಕಡೆ ನಾವು ಹೋಗಿ ಹಬ್ಬ ಕಾಪಾಡಪ್ಪ ಅಂತ ಹೇಳ್ತೀವಿ. ಅದು ಒಬ್ಬ ವಿಶ್ವಕರ್ಮಿ, ಆತ ವಿಗ್ರಹವನ್ನು ಮಾಡ್ತಕ್ಕಂಥವನು. ಇಲ್ಲಿರ್ತಕ್ಕಂಥ ಸಾಲಿಗ್ರಾಮ ಇದು ಮಾಡೋದಲ್ಲ, ಇದು ಸ್ವಯಂಭೂ. ಇದು ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥ ಸಾಲಿಗ್ರಾಮ. ವಿಗ್ರಹವನ್ನು ತಯಾರು ಮಾಡ್ತಕ್ಕಂಥ ವಿಗ್ರಹಕ್ಕೆ ಜೀವವನ್ನು ಕೊಟ್ಟು ವೇದ ಮಂತ್ರಗಳಿಂದ ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿ ನಂತರ ಭಕ್ತರ ದರ್ಶನ. ಇದು ಅಗೋಚರವಾಗಿರ್ತಕ್ಕಂಥದ್ದು. ಸಾಲಿಗ್ರಾಮ ಅಂದರೆ ಅದರದೇ ಆದಂತಹ ಒಂದು ವರ್ಚಸ್ಸಿರುವಂಥದ್ದು. ಆ ಸಾಲಿಗ್ರಾಮದಲ್ಲಂಥ ಶಕ್ತಿ ಇರೋದ್ರಿಂದ ತಾವೆಲ್ಲರೂ ದೂರಾಭಾರದಿಂದ ಬಂದಿದ್ದೀರಿ. ಬಂದಿರೋರು ಯಾರೂ ನೂಕುನುಗ್ಲು ಮಾಡ್ಕೊಳ್ದಿರ ಸಮಾಧಾನವಾಗಿದ್ದು ಈರುಳ್ಳಿ ಸ್ವಲ್ಪ ಕಷ್ಟ ಆಗ್ಬೋದು, ನಿಮಗೆ ಸಂಪೂರ್ಣ ವ್ಯವಸ್ಥೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಈ ನಿಮ್ಮ ಆಶ್ರಮದ ಆನಂದ್ ಗುರುಜಿಯವ್ರದ್ದು ಆಗಿರ್ಬೋದು. ಬಿಸಿಲು ಸಾಕಷ್ಟು ಇದೆ, ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಏನೋ ಇರೋದರಲ್ಲಿ ನನ್ನ ಆಶ್ರಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಗೆ ಅನುಕೂಲ ಮಾಡಿಕೊಡ್ಬೋದು. ಆದರೆ ಅನ್ನಪ್ರಸಾದಕ್ಕೆ ಮೋಸ ಇಲ್ಲ. ಆ ಅನ್ನಪ್ರಸಾದವು ನಾವು ಕೊಡ್ತಿರೋದಲ್ಲ, ನಿಮ್ಮಂಥ ಭಕ್ತಾದಿಗಳೇ 1 kg 2 kg 5 kg ಅಕ್ಕಿ ತಂದುಕೊಟ್ಟು ಪ್ರಸಾದ ಊಟ ಮಾಡ್ತಿದ್ದಾರೆ. ಪ್ರಸಾದದ ಒಂದಗಳನ್ನು ವೇಸ್ಟ್ ಮಾಡಬಾರ್ದು. ಹೊಟ್ಟೆ ತುಂಬ ಊಟ ಮಾಡಿ, ನೀವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆನಂದವಾಗಿಲ್ಲರಿ. ಸ್ವಾಮಿನ ಕಣ್ತುಂಬ ನೋಡ್ಕೊಳ್ಳಿ. ಹಾಗೆ ಸ್ವಾಮಿಯ ಫೋಟೋ ಸಹಿತ ನೀವು ತಗೊಳ್ಳಿ. ಈಗ ಅಭಿಷೇಕ ಆಗುತ್ತೆ, ಅಭಿಷೇಕದ ದೃಶ್ಯವನ್ನು ಕಣ್ಣು ಪೂರ್ತಿ ನೀವು ಮೊಬೈಲಲ್ಲಿ ಸೆರೆ ಹಿಡಿರಿ. ಯಾರು ನಿಮ್ಮ ಮನೇಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದಾರೆ, ಅವ್ರು ಬರಲಿಕ್ಕಾಗಿಲ್ಲ, ಅವರಿಗೆ ತೋರಿಸಿ. ಯಾಕೆಂದರೆ ಈ ಸಾಲಿಗ್ರಾಮವನ್ನು ಕಣ್ಣು ತುಂಬಿಸ್ಕೊಳ್ಳೋದು ಒಂದು ವಿಶೇಷ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ಮಹರ್ಷಿ ಮಂದಿರಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ಸಂಕಲ್ಪ ಮಾಡ್ತೀನಿ. ಹಾಗೆ ಸಂಕಲ್ಪವನ್ನು ಹೇಳ್ಕೊಡ್ತೇನೆ. ಅಭಿಷೇಕಕ್ಕೆ ಕೊಟ್ಟಿರ್ತಕ್ಕಂಥವರು ತಾವೆಲ್ಲ ಏನಿಲ್ಲಿ ನಿಂತಿದ್ದೀರಿ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಒಳಗಡೆ ಸ್ಥಳ ಇದ್ದರೆ ಕೂತ್ಕೊಳ್ಳೋದು. ಇಲ್ಲಾಂದರೆ ಹೊರಗಡೆ AC ಆನ್ ಮಾಡಿದ್ದೀವಿ, ಒಳಗಡೆ ಹಾಟ್ AC, ಆಚೆ ಕಡೆ ಕೂಲ್ AC. ಈ AC ನಲ್ಲೇ ಕೂತ್ಕೊಳ್ಳಿ. ನೀವಿರೋ ಜಾಗಕ್ಕೆ ನಾನೇ ಬರ್ತೇನೆ, ಸಂಕಲ್ಪ ಮಾಡಿಸೋಣ. ಇದಾದ ನಂತರ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಇವತ್ತು ಮಹಾಸುದರ್ಶನ ಮಹಾಯಾಗ ಇದೆ. ಆ ಯಾಗಕ್ಕೂ ಸಹಿತ ನಿಮ್ಮ ಸಂಕಲ್ಪ ನಾವು ತೊಗೊಳ್ತೀವಿ. ಆದರೆ ನೂಕುನುಗ್ಲು ಮಾಡ್ಕೋಬೇಡಿ, ಏನೋ ಅಚಾತುರ್ಯಗಳಾಯಿತು ಅಂತ ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಇರ್ತಕ್ಕಂಥ ಸ್ಥಳದಲ್ಲಿ ಕೊಡ್ತಕ್ಕಂಥ ಒಂದು ವಿಶೇಷತೆಯನ್ನು ತಾವೆಲ್ಲ ಸ್ವೀಕರಿಸಿ. ವಾಲಂಟ್ರೀಸ್ ಸಮಸ್ಯೆ ನಮಗಿದೆ. ನೀವೇ ಸ್ವತಃ ನಿಂತ್ಕೊಂಡು 4 ಜನ ಹಾಗಲ್ಲ, ಹೀಗೆ ನೀವು ಇಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಊಟ ಮಾಡಿ, ಅಥವಾ ಅಲ್ಲಿ ಅಡುಗೆ ಆಗಿರುತ್ತೆ, ಒಂದು ಬಕೆಟ್ ತೊಗೊಂಡು ನೀವು ಬಡಿಸಿ, ಒಂದಷ್ಟು ಜನಕ್ಕೆ ನೀರು ಕೊಡಿ, ನಿಮ್ಮ ಸೇವೆ ನೀವು ಮಾಡಿ. ಇದು ನಿಮ್ಮ ಆಶ್ರಮ. ಇಲ್ಲಿ ಹೆಚ್ಚಿನ ರೀತಿ ನಾವು ಏನು ವ್ಯವಸ್ಥೆ ಮಾಡಲಿಕ್ಕೆ ಆಗೋಲ್ಲ. ಇರೋದರಲ್ಲಿ ಎಲ್ಲರೂ ಅನುಸರಿಸ್ಕೊಂಡು ಹೋಗೋಣ. ಎಲ್ಲರ ಉದ್ದೇಶ ಸಾಲಿಗ್ರಾಮ ದರ್ಶನ, ಅದಷ್ಟೇ. ಇನ್ನು ಶಾಸಕರು 2 ಮಾತಾಡಲಿ. ಯಾಕೆಂದರೆ ಅವರ ಸ್ವಂತ ಅನುಭವ ಹಂಚ್ಕೊಳ್ಬೇಕು. ಯಾವತ್ತೂ ಒಳಗಡೆನೇ ಇಟ್ಕೊಳ್ಳೋದಲ್ಲ, ಅದನ್ನು ಹೊರಗಡೆ ಹೇಳಿದ್ರೆ ಅದು ಭಗವತ್ ಸಂಕಲ್ಪ. ನಾನು ಈ ದಿನ ಮುಂಜಾನೆ ಈ ಸಾಲಿಗ್ರಾಮ ದರ್ಶನ ಮಾಡಬೇಕು ಅಂಥೇಳಿ ಒಂದು ಕಾರ್ಯನಿಮಿತ್ತ ನಾನು ಬಂದಂಥ ಈ ಸಂದರ್ಭದಲ್ಲಿ ಇನ್ನು ಈ ನನ್ನ ಒಂದು ಕಾರ್ಯ ಮಧ್ಯಾಹ್ನದ ಮೇಲೆ ಆಗ್ಬೋದು ಅಂದ್ಕೊಂಡಿದ್ದೆ. ಆದರೆ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ ತಕ್ಷಣ ನನಗೆ ಫೋನ್ ಕರೆ ಮೂಲಕ ತಮ್ಮ ಕೆಲಸ ಆಗಿದೆ ಅಂತಕ್ಕಂಥ ವಿಚಾರ ನನಗೆ ತಿಳಿದು ನನಗೆ ತುಂಬ ಸಂತೋಷ ಆಯಿತು. ಬಂಧುಗಳೇ, ನಾವು ಯಾವ ರೀತಿ ಎಷ್ಟು ನಂಬಿಕೆಯಿಂದ
ಈ ದೇವರಲ್ಲಿ ಈ ಸಾಲಿಗ್ರಾಮದಲ್ಲಿ, ಅದರಲ್ಲೂ ಈ ಒಂದು ಸಾಲಿಗ್ರಾಮ ಅತಿ ವಿಶೇಷವಾದಂಥದ್ದು. ಲಕ್ಷ್ಮೀ ಸಮೇತ ಭೂ ವರಹ ಸ್ವಾಮಿಯ ಈ ಒಂದು ಸಾಲಿಗ್ರಾಮ ನಿಜವಾಗ್ಲೂ ನಾವು ಭಕ್ತಿಯಿಂದ ನಾವು ಆ ದೇವರಲ್ಲಿ ಬೇಡ್ಕೊಂಡ್ರೆ ನ್ಯಾಯವಾದಂಥ ಕಾರ್ಯಗಳು ಜರುಗ್ತವೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ನನಗೆ ಬಂದಿದೆ. ಅದರ ಜೊತೆ ಈ ಒಂದು ಆನಂದ್ ಗುರೂಜಿ ಆಶ್ರಮದ ಬಗ್ಗೆ ಕೂಡ ನನಗೆ ಒಳ್ಳೆಯ ಭಕ್ತಿ ಭಾವನೆ ಉಂಟಾಗಿದೆ. ತಮಗೆಲ್ಲ ಒಳ್ಳೆಯದಾಗಲಿ, ನಮ್ಮ ನಾಡಿಗೆ ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೆ, ನಮ್ಮ ಧರ್ಮ ಸಂಸ್ಕೃತಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಮತ್ತೊಮ್ಮೆ ತಮಗೆಲ್ಲ ಸಾಲಿಗ್ರಾಮ ದರ್ಶನದಿಂದ ಶುಭ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಸಾಲಿಗ್ರಾಮ ದರ್ಶನ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ. ಇಂತಹ ಪುಣ್ಯಪ್ರದವಾದಂಥ ಸಾಲಿಗ್ರಾಮ ದರ್ಶನಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೇವೆ. ಪೂರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋದರೆ ಜಗನ್ನಾಥ ಕ್ಷೇತ್ರದಲ್ಲಿ ಸಂಪೂರ್ಣವಾದಂಥ ವಿಗ್ರಹ ಇಲ್ಲ. ಅಲ್ಲಿ ವಿಗ್ರಹವನ್ನು ಮಾಡಿರ್ತಕ್ಕಂಥದ್ದು ವಿಶ್ವಕರ್ಮಗಳು. ಅಂದರೆ ಈ ಭೂಲೋಕದಲ್ಲಿ ಸಮಸ್ತರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂಥ ಉದ್ದೇಶದಿಂದ ಪೂರಿ ಜಗನ್ನಾಥನ್ನ ಸೃಷ್ಟಿನಲ್ಲಿ ಸ್ಥಾಪನೆ ಮಾಡಬೇಕು ಅಂಥೇಳಿ ದೇವತೆಗಳು ಹೇಳ್ತಾರೆ. ಆಗ ಯಾರಪ್ಪ ವಿಗ್ರಹವನ್ನು ಮಾಡ್ತಕ್ಕಂಥದ್ದು, ಯಾರು ಮಾಡಿದರೆ ವಿಗ್ರಹ ಚೆನ್ನಾಗಿರುತ್ತೆ ಎಂಬತಕ್ಕಂಥ ಚಿಂತನೆ ಇರುತ್ತೆ. ಭಗವಂತ ಹೇಳ್ತಾನೆ, ನಾನು ಸೃಷ್ಟಿಯಲ್ಲಿ ಈ ಭೂಮಿಯಲ್ಲಿ ಎಲ್ಲರಿಗೂ ಒಳಿತಾಗಲಿಕ್ಕೋಸ್ಕರ ಒಂದು ಬೃಹತ್ ಮಟ್ಟದ ವಿಗ್ರಹವನ್ನು ತಯಾರು ಮಾಡ್ತೀನಿ ಅಂತ. ಆಗ ರಾಜ ಹೇಳ್ತಾನೆ, ಏನಂತ, ವಿಗ್ರಹವನ್ನು ತಯಾರು ಮಾಡಬೇಕಾದ್ರೆ ನಭೂತೋ ನಭವಿಷ್ಯತ್, ಹಿಂದ್ಯಾರು ಮಾಡಿರಬಾರ್ದು, ಮುಂದ್ಯಾರು ಮಾಡಬಾರ್ದು, ಅಂತಹ ಸೌಂದರ್ಯವಾಗಿರ್ತಕ್ಕಂಥ ವಿಗ್ರಹವನ್ನು ತಯಾರು ಮಾಡಬೇಕು ಅಂತ ಹೇಳ್ತಾನೆ. ಆಗ ಸರಿ ಅಂತ ಹೇಳಿ ಒಪ್ಕೊಂಡು ವಿಶ್ವಕರ್ಮ ಹೇಳ್ತಾನೆ, ಅಂತಹ ವಿಗ್ರಹವನ್ನು ನಾನು ತಯಾರು ಮಾಡಬೇಕಾದ್ರೆ ಅಂತಹ ವಿಗ್ರಹ ತಯಾರಾಗುವ ಕಾಲ ಒಂದೊಂದು ಕಣವನ್ನು ಸಹಿತ ವಿಗ್ರಹ ತಯಾರಾಗುವ ತನಕ ಯಾರೂ ನೋಡಬಾರ್ದು. ಯಾರೂ ನೋಡಬಾರ್ದು ಅಂದರೆ 4 ಗೋಡೆ ಮಧ್ಯದಲ್ಲಿ ಒಂದು ಕದವನ್ನು ಹಾಕಿ ಒಂದು ದೊಡ್ಡದಾದಂಥ ಹಾಲಲ್ಲಿ ಬೇಕಾದ ವ್ಯವಸ್ಥೆಗಳು ಮಾಡಿ ಅದನ್ನು ಬಿಟ್ಬಿಡಿ. ವಿಗ್ರಹ ತಯಾರಾಗಿ ನಾನು ಒಮ್ಮೆ ನಿಮಗೆ ಹೇಳ್ತೀನಿ, ವಿಗ್ರಹ ಸಂಪೂರ್ಣ ಆಯಿತು ಅಂತ. ನಾನು ಯಾವಾಗ ಹಿಂತಿರುಗಿ ನೋಡ್ತೀನಿ ಆವಾಗ ದ್ವಾರ ತೆಗೀರಿ ಅಂತ ಹೇಳ್ತಾರೆ. ಆದರೆ ಅರ್ಧ ಭಾಗ ಮಾತ್ರ ತಯಾರಾಗಿರ್ತಕ್ಕಂತಹ ಪೂರಿ ಜಗನ್ನಾಥನ ವಿಗ್ರಹ ತಯಾರಾಗಿರುತ್ತೆ. ಆದರೆ ಸಂಪೂರ್ಣ ಆಗಲ್ಲ. ಅಷ್ಟೊತ್ತಿಗೆ ರಾಜ ಬಾಗಿಲು ತೆಗೆಸೇ ಬಿಡ್ತಾರೆ. ರಾಜನಿಗೆ ಆತ್ರ, ಇನ್ನೆಷ್ಟು ಸೌಂದರ್ಯವಾಗಿರ್ತಕ್ಕಂಥ ವಿಗ್ರಹ, ಆ ಸೌಂದರ್ಯವಾಗಿರ್ತಕ್ಕಂಥ ವಿಗ್ರಹವನ್ನು ನಾನೇ ಮೊದಲು ನೋಡಬೇಕು ಅಂತ ರಾಜ ಕದವನ್ನು ತೆಗಿತಾನೆ. ಅರ್ಧ ಮಾತ್ರ ಆಗಿರುತ್ತೆ. ಆದರೆ ಇವತ್ತಿಗೂ ಪವಾಡಗಳು ನಡೀತಾ ಇದೆ. ಸ್ವಾಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಗೋಪುರದ ಆ ವಿಶೇಷವಾದಂಥ ಪಂಚಲೋಹದ ಸುದರ್ಶನ ಚಕ್ರ ಸೃಷ್ಟಿಗೆ ಪ್ರತಿಸೃಷ್ಟಿಯಾಗತ್ತೆ. ಅದರ ಮೇಲೆ ಹಾರಿಸುವಂಥ ಪತಾಕೆ ಬಿರುಗಾಳಿಗೆ ಎದುರಾಗಿ ಬರ್ತಿರುತ್ತೆ. ನೋಡಿ, ಯಾವತ್ತು ದೊಡ್ಡವರೊಂದು ಮಾತು ಹೇಳ್ತಾರೆ, ಹರಿಯೋ ನೀರಿಗೆ ಎದುರಾಗಿ ಈಜಬಾರ್ದು ಅಂತ. ಹಾಗೆ ಗಾಳಿ ಈ ಕಡೆ ಬರುವಾಗ ಎದುರುಗಾಳಿ ನಿಲ್ಲಬಾರ್ದು ಅಂತ ಹೇಳ್ತಾರೆ. ಆದರೆ ಎದುರುಗಾಳಿ ಬಂದರೂ ಸಹಿತ, ಸಮುದ್ರದ ಗಾಳಿ ಬೀಸಿದ್ರೂ ಸಹಿತ, ಅದು ಗಾಳಿ ಎಲ್ಲಿ ಬೀಳಿಸುತ್ತೋ ಅದಕ್ಕೆ ಆಪೋಸಿಟ್ ಲೈನಲ್ಲಿ ಗಾಳಿಪಟ ಬೀಸ್ತಾ ಇದೆ. ಅಂತಹ ಪವಾಡಗಳನ್ನು ಸೃಷ್ಟಿಪಡಿಸುವಂತಹ ಭಾರತ ದೇಶ ಇದು. ಈ ಭಾರತದ ನೆಲದಲ್ಲಿ ಅದ್ಭುತವಾದಂಥ ಒಂದು ಸಾಲಿಗ್ರಾಮವನ್ನು ನಾವು ದರ್ಶನ ಮಾಡ್ತಿದ್ದೀವಿ. ಆ ಸಾಲಿಗ್ರಾಮದ ದರ್ಶನಕ್ಕೆ ನಿಮ್ಮ 2 ಹಸ್ತದ ರೇಖೆಗಳನ್ನು, ಭಗವಂತನ ಸಾಲಿಗ್ರಾಮ ಅಂದರೆ ಇದು ಸಾಮಾನ್ಯವಲ್ಲ, ಇದು ದೇವಾಲಯದಲ್ಲ. ಸಾಲಿಗ್ರಾಮ ಪವಾಡಗಳನ್ನು ಸೃಷ್ಟಿಸ್ತಕ್ಕಂತಹದ್ದು. ಇವತ್ತಿಗೂ ದೇವಸ್ಥಾನದಲ್ಲಿ ವಿಗ್ರಹ ಮಾತಾಡೋದಾದರೆ ಆ ಮಾತಾಡೋ ವಿಗ್ರಹ ತಳಗಡೆ ಸಾಲಿಗ್ರಾಮಗಳಿದ್ದರೆ ಮಾತ್ರ ವಿಗ್ರಹ ಪವಾಡ ಆಗೋದು. ಇದು ಸತ್ಯ. ಅದಕ್ಕಾಗಿ ನಿಮ್ಮ ಹಸ್ತಗಳನ್ನು, ನಿಮ್ಮ 2 ಹಸ್ತಗಳನ್ನು, ಹಸ್ತದ ರೇಖೆಗಳನ್ನು ನಿಮ್ಮ ಶಿರದಿಂದ ಮೇಲೆ ತೋರಿಸಿ ಭಗವಂತನಿಗೆ ತೋರಿಸಿ, ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಸಿರಿ ಸಂಪತ್ತನ್ನು, ನಿಮಗೆ ಬೇಕಾದಷ್ಟು ಫಲಗಳನ್ನು ಭಗವಂತ ದಯಪಾಲಿಸಬೇಕು. ಹೇಳಿ, ಓಂ ನಮೋ ನಾರಾಯಣಾಯ, ಓಂ ನಮೋ ಭೂವರಾಹಾಯ, ಓಂ ನಮೋ ಭೂವರಾಹಾಯ, ಓಂ ನಮೋ ಭೂವರಾಹಾಯ, ಓಂ ನಮೋ ಲಕ್ಷ್ಮೀ ಭೂವರಾಹಾಯ ನಮಃ. ನಿಮ್ಮ ಹೆಸರು, ಇಲ್ಲಿಗೆ ಬಂದಿರತಕ್ಕಂಥವರು ನಿಮ್ಮ ಹೆಸರು ಹೇಳ್ಕೊಳ್ಳಿ. ಈಗ ನಿಮ್ಮ ಪತಿದೇವರು, ಇಲ್ಲಿಗೆ ಬಂದಿರೋರು ಫಸ್ಟು ನಿಮ್ಮ ಯಜಮಾನರು, ಪುರುಷರು ಬಂದಿದ್ದರೆ ನಿಮ್ಮ ಶ್ರೀಮತಿಯವರ ಹೆಸರು, ನಿಮ್ಮ ಮಕ್ಕಳ ಹೆಸರು. ಇದಾದ ತಕ್ಷಣ
ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವ 2 ದಿವಸ ಅತ್ತೆ ಜೋರ ಗಲಾಟೆ ಮಾಡಿದ್ದಾರೆ. ಹಾಗಂತ ಅತ್ತೆಯನ್ನು ದೂರ ಮಾಡೋಣವಾ? ಅತ್ತೆ ಸೊಸೆರ ಬಾಂಧವ್ಯ 2 ಕಣ್ಗಳಿದ್ದ ಹಾಗಿರಬೇಕು. ನನ್ನ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ತುಂಬ ಸರ್ತಿ ಹೇಳ್ತೇನೆ, ಈ ಕಿತ್ತಾಟ, ಜಗಳ, ಕದನ ಇದನ್ನು ದೂರ ಮಾಡ್ಕೊಂಬಿಟ್ರೆ ಮುದ್ದಾದ ಸಂಸಾರ ಅಲ್ವಾ? ನಿಮಗೆ ಮೃಷ್ಟಾನ್ನ ನಾನು ಕೊಡ್ಬೋದು, ಆದರೆ ನಿಮ್ಮ ಮನೆಯಲ್ಲಿರುವಂಥ ಸುಖ ಸಂತೋಷ ನಾನು ಕೊಡೋಕ್ಕಾಗಲ್ಲ. ಆದರೆ ಸುಖ ಸಂತೋಷವನ್ನು ನೀವೇ ಅಪೇಕ್ಷೆ ಪಟ್ಟು ತಗೋಬೇಕು. ಈಗ ನಿಮ್ಮ ಭೂಮಿಯಲ್ಲಿರ್ತಕ್ಕಂಥ ದೋಷ ಇದ್ದರೆ, ಕೋರ್ಟು ಕಚೇರಿ ಕೇಸ್ ಇಲ್ಲಿದ್ದರೆ, ಅಥವಾ ಯಾರಾದರೂ ತೊಂದರೆ ಮಾಡಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ, ಅಥವಾ ಯಾವುದಾದ್ರೂ ತಂತ್ರಗಳಲ್ಲಿ ಸಿಕ್ಕಿಬಿಟ್ಟಿದ್ದೀವಿ, ಮಾಟ ಮಂತ್ರಗಳ ಬಾಧೆ ನಮಗಿದೆ ಅಂದರೆ, ಕೆಲವು ರೋಗ ಬಾಧೆ ನಮ್ಮನ್ನು ಬಾಧಿಸ್ತಾ ಇದೆ ಅಂದರೆ, ಅಂತಹ ಅವರು ಉಂಗುರದ ಬೆರಳು ಹೆಬ್ಬೆರಳನ್ನ ಜೋಡಿಸಿ ಬಲಗೈದು ಮಾತ್ರ ಭಗವಂತನಿಗೆ ತೋರಿಸಿ. ಈ ಉಂಗುರದ ಬೆರಳು ಹೆಬ್ಬೆರಳಿಗೆ ಒಂದು ಶಕ್ತಿ ಇದೆ. ಉಂಗುರದ ಬೆರಳು ಹೆಬ್ಬೆರಳಿಗೆ ಒಂದು ಶಕ್ತಿ ಇದೆ. ಇದರಲ್ಲಿರ್ತಕ್ಕಂಥ ದೋಷ ಪರಿಹಾರಾರ್ಥವಾಗಿ ಸಾಲಿಗ್ರಾಮಕ್ಕೆ ನೀವು ದರ್ಶನಕ್ಕೆ ತೋರಿಸ್ತಾ ಇದ್ದೀರಿ. ಸಾಲಿಗ್ರಾಮದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಈ ಸಾಲಿಗ್ರಾಮದ ಹತ್ತಿರಕ್ಕೆ ನೀವು ದರ್ಶನಕ್ಕೆ ಬಂದಾಗ ಸ್ವಾಮಿಯ ಮುಂಭಾಗದಲ್ಲಿ ಕಾಣ್ತಕ್ಕಂಥ 2 ಚಕ್ರಗಳಿದೆ. 2 ಚಕ್ರಗಳು ನಿಮ್ಮ ಕಣ್ಣಿಗೆ ಕಾಣುವಂತಹ ಚಕ್ರಗಳನ್ನು ನೀವು ದರ್ಶನ ಮಾಡಿದ್ದಾದರೆ ನಿಮ್ಮ ಮೇಲಾದಂಥ ವಿಷಚೂರ್ಣ ಪ್ರಯೋಗ, ನಿಮ್ಮ ಭೂಮಿಯಲ್ಲಿರ್ತಕ್ಕಂಥ ದೋಷ, ಜೊತೆಗೆ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಇದು ದೂರ ಆಗುತ್ತೆ. 1000 ವರ್ಷ ಹಿಂದೆ ಆಗ ಬರೆದಿರ್ತಕ್ಕಂಥ ಶ್ರೀಚಕ್ರ ಇಲ್ಲಿದೆ. 1000 ವರ್ಷದ ಹಿಂದೆ ಬರೆದಿರುವ ಆ ಚಕ್ರದಿಂದ ನಿಮ್ಮ ದೋಷ ದೂರ ಆಗುತ್ತೆ. ಹಾಗೆ ಈಗ ಹೇಳಿ, ಓಂ ಐಂ ಶ್ರೀಂ ಶ್ರೀಂ ಹ್ರೀಂ ಶ್ರೀಂ 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 ಐಂ ರಂ ರಂ ಗಂ 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 ಸಂ ಸಂ ಶ್ರೀಂ ಶ್ರೀಂ ಐಂ ಸೌಃ. ಈ ಬೀಜಾಕ್ಷರಿ ಮಂತ್ರ ನಮ್ಮ ಇಹಪರದ
ಲಕ್ಷ್ಮೀ ಹೈಗ್ರೀವರಿಗೂ ಲಕ್ಷ್ಮೀ ವೆಂಕಟೇಶ್ವರರಿಗೂ ಇವರು 3 ಜನಕ್ಕೂ ಒಂದು ವಿಶೇಷವಾದಂತಹ ಅನುಷ್ಠಾನ ಏನಪ್ಪ ಅಂದರೆ, ಒಬ್ಬರು ಭೂಮಿ ಕೊಡ್ತಕ್ಕಂಥವ್ರು, ಇನ್ನೊಬ್ಬರು ಐಶ್ವರ್ಯ ಕೊಡ್ತಕ್ಕಂಥವ್ರು, ಇನ್ನೊಬ್ಬರು ಜ್ಞಾನವನ್ನು ಕೊಡ್ತಕ್ಕಂಥವ್ರು. ಅದಕ್ಕಾಗಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಮೊದಲು ಭೂವರಹ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ತೀರ್ಥಯಾತ್ರೆ ಹೊರಟ್ರೆ ಮೊದಲು ನೀವು ದರ್ಶನ ಮಾಡಬೇಕಾದ್ದು ಭೂವರಹನ. ಯಾಕೆಂದರೆ ಆ ವರಹಾದೇವರೇ ಶ್ರೀನಿವಾಸನಿಗೆ ಸ್ಥಳ ಕೊಟ್ಟಿದ್ದು. ಶ್ರೀನಿವಾಸನಿಗೆ ಸ್ಥಳ ಕೊಟ್ಟರು ಭೂವರಹ ಸ್ವಾಮಿ. ಭೂವರಹನ ದರ್ಶನ ಮಾಡಿಕೊಂಡು ಶ್ರೀನಿವಾಸನ ದರ್ಶನಕ್ಕೆ ನಾವು ಬರ್ತೇವೆ. ಶ್ರೀನಿವಾಸನ ದರ್ಶನ ಆದ ನಂತರ ವಿದ್ಯಾಧಿಪತಿಯನ್ನ ಸ್ವಾಮಿ ಲಕ್ಷ್ಮೀ ಹೈಗ್ರೀವರನ್ನು ದರ್ಶನ ಮಾಡಬೇಕು. ಲಕ್ಷ್ಮೀ ಹೈಗ್ರೀವರ ದರ್ಶನ ಆಯಿತು ಅಂದರೆ ವಿದ್ಯೆ, ಐಶ್ವರ್ಯ, ಭೂದೋಷ ಎಲ್ಲವೂ ದೂರ ಆಗುತ್ತೆ. ಹಾಗೆ ಈ 3 ಇರ್ತಕ್ಕಂಥದ್ದು. ಆದರೆ ಭಗವಂತನಿಗೆ ಈ 3 ಕೊಡುವಂತಹ ಭಗವಂತನಿಗೆ ನಮ್ಮ ಅದೃಷ್ಟವನ್ನು ಹಸ್ತದಲ್ಲಿ ಮತ್ತು ಹಣೆಯಲ್ಲಿ ಬರೆದಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ದೊಡ್ಡವರು ಮಾತು ಹೇಳ್ತಾರೆ, ಕೈ ಜೋಡಿಸ್ಬೇಡ, ಯಾರಿಗೂ ಕೈ ತೋರ್ಸೋಕೆ ಹೋಗಬೇಡ, ನೀನು ಅದೃಷ್ಟ ಹೋಗ್ಬಿಡುತ್ತೆ ಅಂತ. ಆದರೆ ನಾನು ಹೇಳೋದು, ಕೈ ತೋರಿಸೋದ್ರಿಂದ ಅದೃಷ್ಟ ಹೋಗಲ್ಲ. ಭಗವಂತ ಒಂದು ಸತಿ ನಿನ್ನ ಅಕೌಂಟಲ್ಲಿ ಇಷ್ಟು ಅಂತ ಹಾಕಿರೋದು ನೀನೇ ಡ್ರಾ ಮಾಡ್ಕೋಬೇಕು, ನಾನು ಡ್ರಾ ಮಾಡ್ಕೊಳ್ಳಿ ಬರಲ್ಲ. ಇಲ್ಲಿರೋರು ಯಾರೋ ಸಿರಿ ಸಂಪತ್ತು ಇಟ್ಕೊಂಡಿರ್ತಕ್ಕಂಥ ಕೋಟಿಗಟ್ಟಲೆ ಬದುಕಿರ್ತಕ್ಕಂಥ ವ್ಯಕ್ತಿ ಇದ್ದರು, ನಮ್ಮೊಂದಿಗೆ ಅವರಿದ್ದರು, ನಮ್ಮೊಂದಿಗೆ ಇರ್ಬೋದಷ್ಟೇ. ಅವ್ರ ಕೋಟಿ ಆಸ್ತಿ ನನಗೆ ಬರೋದಿಲ್ಲ. ಆದರೆ ನಮ್ಮ ಅದೃಷ್ಟವನ್ನು ಬದಲಾಯಿಸುವ ಶಕ್ತಿ ಈ ಸಾಲಿಗ್ರಾಮಕ್ಕಿದೆ. ಹಾಗಾಗಿ ಸಾಲಿಗ್ರಾಮದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡುವ ಈ ಸುಂದರಗಳಿಗೆ ನಿಮ್ಮ 2 ಹಸ್ತಗಳನ್ನು ನಿಮ್ಮ ಶಿರದಿಂದ ಮೇಲಕ್ಕೆತ್ತಿ, 2 ಹಸ್ತಗಳನ್ನು ಶಿರದಿಂದ ಮೇಲಕ್ಕೆತ್ತು ಭಗವಂತನಿಗೆ ನಿಮ್ಮ ಹಸ್ತರೇಖೆಗಳನ್ನು ಭಗವಂತನಿಗೆ ತೋರಿಸಬೇಕು. ನಿಮ್ಮ ಹಣೆಯಲ್ಲಿರ್ತಕ್ಕಂತಹ ದೋಷ ದೂರ ಮಾಡುವ ಶಕ್ತಿ ಅವನಿಗಿದೆ. ನಿಮ್ಮ ಹಸ್ತದಲ್ಲಿರ್ತಕ್ಕಂಥ ರೇಖೆಗಳಲ್ಲಿರುವಂಥ ದೋಷಗಳನ್ನು ದೂರ ಮಾಡುವ ಶಕ್ತಿ ಆತನಿಗಿದೆ. ಹಾಗಾಗಿ ಸಾಲಿಗ್ರಾಮದ ವಿಶೇಷವಾಗಿರ್ತಕ್ಕಂತಹ ಪವಾಡಗಳನ್ನೇ ಸೃಷ್ಟಿ ಮಾಡತಕ್ಕಂತಹ ಭಗವಂತ ನಮ್ಮ ಹಸ್ತಗಳಲ್ಲಿರ್ತಕ್ಕಂತಹ ದೋಷ, ರೋಗ ಏನಿದೆ, ರೋಗ ರುಜಿನಗಳನ್ನು ಸಹಿತ ಎಲ್ಲವನ್ನು ದೂರ ಮಾಡುವಂಥದ್ದಾಗಲಿ ಎಂಬತಕ್ಕಂಥದ್ದು ಒಂದೇ ಇವತ್ತಿನ ಚಿಂತನೆ. ನಾನನಿಯೇ ಮನದಲ್ಲೋ ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ನಾವು ನೋಡಿದ್ದೇವೆ. ಆದರೆ ಸಾಲಿಗ್ರಾಮ ಎಲ್ಲಿರುತ್ತೋ ಆ ಮನೆಯಲ್ಲಿ ದೈವ ಸಾಕ್ಷಾತ್ಕಾರವಾಗಿರುತ್ತೆ ಅಂತ ಹೇಳ್ತಿದ್ದರು. ಹೇಳುವಂತಹದ್ದನ್ನು ಕೇಳಿದ್ವಿ ನಾವು. ಆದರೆ ಕಳೆದ 3 ದಿನಗಳಿಂದ ತ್ರಿಕಾಲ ಅನುಷ್ಠಾನದಲ್ಲಿ ಬೆಳಿಗ್ಗೆ, ಮಾಧ್ಯಾಹ್ನಿಕ, ಸಂಧ್ಯಾಕಾಲದ ಸ್ವಾಮಿ ಅಭಿಷೇಕ ಕಾಲದಲ್ಲಿ ಸ್ವಾಮಿನ ಕಂಡು ಸ್ವಾಮಿಯಲ್ಲಿ ತಮ್ಮ ಕೋರಿಕೆಗಳನ್ನು, ಮನೋಕಾಮನೆಗಳನ್ನು ಅವರು ಈಡೇರಿಸಿಕೊಳ್ಳೋದಕ್ಕಾಗಿ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆ ಮಾಡಿದ ಮರುಕ್ಷಣ 1-2 ದಿನದಲ್ಲೇ ನಮ್ಮ ಕೆಲಸ ಇಂಥದ್ದೊಂದು ಆಯಿತು ಅಂತ ಹೇಳುವಂಥ ಕಾಯಕವನ್ನು ಇವತ್ತು ನಾನು ಇಲ್ಲಿ ಸಾಕಷ್ಟು ಕೇಳ್ತಿದ್ದೇನೆ.
ಇಲ್ಲಿ ಸತ್ಯ ಪವಾಡ ಅನ್ನತಕ್ಕಂತಹದ್ದಿದೆ. ಭಗವಂತ ನೆಲೆಸಿದ್ದಾನೆ. ದೇವಾಲಯವಾದರೂ ವಿಗ್ರಹವನ್ನು ಶಿಲ್ಪಿ ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹವನ್ನು ನಾವು ಪ್ರತಿಷ್ಠಾಪನೆ ಮಾಡೋರು. ವಿಗ್ರಹ ಕೆತ್ತನೆ ಮಾಡೋದು ಶಿಲ್ಪಿಗಳ ಕೆಲಸ. ವಿಶ್ವಕರ್ಮರು ಅಂದರೆ ಶಿಲ್ಪಿಗಳ ಕೆಲಸ ವಿಗ್ರಹ ಕೆತ್ತನೆ ಮಾಡ್ತಕ್ಕಂಥದ್ದು. ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಪುರೋಹಿತರು, ಅರ್ಚಕರು, ವೇದ ಪಂಡಿತರು, ಆಗಮಶಾಸ್ತ್ರ ಪ್ರಕಾರ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಆದರೆ ಎರಡನ್ನೂ ಮೀರಿರ್ತಕ್ಕಂಥದ್ದು ಸಾಲಿಗ್ರಾಮ. ಇದನ್ನು ಯಾರು ಪ್ರತಿಷ್ಠಾಪನೆ ಮಾಡಬೇಕಾದ್ದಿಲ್ಲ, ಯಾರು ಕೆತ್ತನೆ ಮಾಡಬೇಕಾದ್ದಿಲ್ಲ. ಈ ಸಾಲಿಗ್ರಾಮ ಸಿಗತಕ್ಕಂಥದ್ದು ಗಂಡಕಿ ನದಿಯಲ್ಲಿ ಸಿಗುವಂತಹ ಸಾಲಿಗ್ರಾಮ. ಆದರೆ ಇಷ್ಟು ಬೃಹತ್ ಬೆಟ್ಟದ ಸಾಲಿಗ್ರಾಮ ಅವು ಪುಣ್ಯಾತ್ಮನಿಗೆ ಹೇಗೆ ಸಿಕ್ಕಿದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ 1.5 ಲಕ್ಷ ವರ್ಷ ಹಿಂದಿನ ಈ ಸಾಲಿಗ್ರಾಮ ಅಂತ ಆಧಾರಗಳು ಹೇಳುತ್ತೆ. ಹಾಗೆ ಅಲ್ಲಿ ಒಂದು ಶ್ರೀಚಕ್ರವನ್ನು ನಾನು ಅಭಿಷೇಕಕ್ಕಿಟ್ಟೆ. 1000 ವರ್ಷ ಆಗಿದೆ ಆ ಶ್ರೀಚಕ್ರ. ಅದರ ಹಿಂದೆ ಆಧಾರ ಸಹಿತ ಅವತ್ತು ಕೆತ್ತನೆ ಮಾಡುವಾಗ ಏನು ಆ ಶ್ರೀಚಕ್ರವನ್ನು ಬರೆದಿದ್ದಾರೆ ಅದರ ಬರಹ ಹಿಂದೆ ಬರೆದಿಟ್ಟಿದ್ದಾರೆ ಡೇಟನ್ನು, ಆ ಸಂವತ್ಸರವನ್ನು. ನಿಮ್ಮೆಲ್ಲರ ಮನಸ್ಸಲ್ಲೂ ಸಹಿತ ನಾವಿಲ್ಲಿ ಸಾನ್ನಿಧ್ಯವನ್ನು, ಭಗವಂತ ಇಲ್ಲಿದ್ದಾನೆ ಅಂತ ಸಾನ್ನಿಧ್ಯಕ್ಕೆ ನಾವು ಕೂತ್ಕೊಂಡಾಗ ಅಲ್ಲಿ ಭಗವಂತ ಮಾತಾಡಬೇಕಲ್ಲ. ಈ ಕಲಿಯುಗದ ಮಾತು ಇದು. ಹಾಗಾಗಿ ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ, ಯಾರೆಲ್ಲ ಈ ಕಾರ್ಯಕ್ರಮದ ಈ ಮಹಾಗಣಪತಿ ಅಂದರೆ ಸ್ವಾಮಿಗೆ ನಡೀತಿರ್ತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡಿದ್ದೀರಿ, ಅದರಲ್ಲೂ ಹರಿದ್ರಾರ್ಚನೆ, ಹರಿದ್ರದಿಂದ ಸ್ವಾಮಿಗೆ ಹರಿದ್ರ ಮತ್ತು ಗಂಧ ಅಂದರೆ ಬಹಳ ಪ್ರೀತಿ. ಗಂಧದ್ವಾರಾಂಧರಾದರ್ಶ ನಿತ್ಯವಷ್ಟಾಂಗರೀಶನೀ, ಆ ತಾಯಿಗೆ ಬಹಳ ಪ್ರೀತಿ. ಯಾಕೆಂದರೆ ಶ್ರೀಮನ್ನಾರಾಯಣ ತನ್ನ ಹೃದಯದಲ್ಲಿ ಸದಾಕಾಲ ತಾಯಿ ಮಹಾಲಕ್ಷ್ಮಿಯಿಂದ ನೆಲೆನಿಲ್ಲಕ್ಕೆ ಬಿಟ್ಟಿದ್ದಾನೆ. ಅಮ್ಮನವರು ಸಾನ್ನಿಧ್ಯ ಅಲ್ಲಿದೆ. ಆ ಸಾನ್ನಿಧ್ಯ ಇರೋದ್ರಿಂದ ಆ ಯಮ್ಮನವರಿಗೆ ಅರಿಶಿನ ಹಾಕಿದ್ರೆ ತೃಪ್ತಳಾಗ್ಬಿಡ್ತಾಳೆ. ಅದಕ್ಕೆ ವಿಷ್ಣುದೇವರಿಗೆ ಅರಿಶಿಣದಿಂದ ಮತ್ತು ಗಂಧದಿಂದ ಅಭಿಷೇಕ ಅಂದರೆ ಆತ ಬಹಳ ಸಂತೋಷ ಪಡ್ತಾನೆ. ಆತ ಸಂತೋಷದಿಂದ ಈ ಮಹಾಪ್ರಸಾದವನ್ನು ದಯಪಾಲಿಸಿದ್ದಾನೆ. ಯಾರೆಲ್ಲ ಈ ಕಾರ್ಯಕ್ರಮವನ್ನು ಸ್ವಾಮಿ ಪ್ರಸಾದವನ್ನು ಕಣ್ತುಂಬಿಸ್ಕೊಂಡಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಿ. ಯದ್ಭೂತಂ ಯದ್ಭವ್ಯಂ ಉದಾಮೃತಸ್ವಸ್ತು ಯಶಾನಃ.
ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये. अगजाननपद्भार्कं गजाननमहर्निशमनेकदन्तभक्तानाम् एकदन्तं वास्महे. रामाय रामभद्राय रामचन्द्राय विदसे रघुनाथाय नाथाय सीताय पतये नमः. अन्नपूर्णे सदापूर्णे शंकर ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಎಲ್ಲರೂ ಸಹಿತ ಇಡೀ ಜಗತ್ತೇ ಭಿಕ್ಷೆಯನ್ನು ಬಿಡಬೇಕು ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ. ಅಂತಹ ಅನ್ನಪೂರ್ಣೇಶ್ವರಿ ಅನ್ನದಾತ ವಿಶೇಷವಾಗಿರ್ತಕ್ಕಂತಹ ರೀತಿ ಮಹರ್ಷಿ ಮಂದಿರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬರ್ತಕ್ಕಂತಹ ಭಕ್ತರಿಗೆ ಅನ್ನದಾಸೋಹ ನಡೀತಾ ಇದೆ. ಏನೇ ಆದರೂ ವ್ಯವಸ್ಥೆ ಮಾಡ್ಬೋದು, ಬರ್ತಕ್ಕಂತಹವರು ದವಸ ಧಾನ್ಯ ತಂದು ಕೊಡ್ಬೋದು. ಆದರೆ ಆ ಪಾಚಕವನ್ನು, ಆ ಒಂದು ಪದಾರ್ಥವನ್ನು ಮಾಡೋದಿದೆಯಲ್ಲ, ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಹಾಗೆ ರುಚಿಕರವಾದಂತಹ ಪ್ರಸಾದ ಆಗಿರಬೇಕು, ಶುಚಿತ್ವ ಕಾಪಾಡಿಕೊಳ್ಬೇಕು. ಶುಚಿತ್ವ, ರುಚಿಕರ ಎರಡನ್ನೂ ಸಹಿತ ಹೆಸರುವಾಸಿಯಾಗಿರ್ತಕ್ಕಂತಹ ಈ ನನ್ನ ಅಣ್ಣ ತಮ್ಮಂದರು ಬಹಳ ಅಚ್ಚುಕಟ್ಟಾಗಿ ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 8:30, 9 ಗಂಟೆವರೆಗೂ ನಿರಂತರವಾದಂತಹ ರೀತಿ ಬಿಸಿ ಪದಾರ್ಥಗಳನ್ನೇ ಮಾಡಿ ಭಕ್ತರಿಗೆ ಬಡಿಸ್ತಿರ್ತಕ್ಕಂಥದ್ದನ್ನು ನಾವು ಆನಂದ ಪಡ್ತಿದ್ದೇವೆ. ಯಾಕೆಂದರೆ ಮಹರ್ಷಿ ಮಂದಿರದಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರ ನುಡಿ ಅನ್ನದಾಸೋಹ ಭಾಳ ವಿಶೇಷವಾಗಿದೆ ಅಂತಕ್ಕಂಥದ್ದು. ಅದೇ ಬೇಕಾದ್ದು. ಮನುಷ್ಯನಿಗೆ ಕಣ್ತುಂಬ ಭಗವಂತನ ದರ್ಶನ ಮಾಡಬೇಕು, ಬಾಯಿ ತುಂಬ ಭಗವಂತನ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ಆದರೆ ಮಹರ್ಷಿಗಳಿಂದ ಒಂದು ಕಿವಿ ಮಾತು ಏನಂದರೆ, ಬೇಕಾದಷ್ಟು ಪ್ರಸಾದವನ್ನು ಹೊಟ್ಟೆ ತುಂಬ ಊಟ ಮಾಡಿ, ಆದರೆ ಅನ್ನದಗಳನ್ನು ಚೆಲ್ಲಬೇಡಿ. ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಊಟ ಮಾಡಿ ಎಂಬತಕ್ಕಂಥದ್ದೊಂದೇ ನಾನಿವತ್ತು ತಿಳಿಸ್ತಿರ್ತಕ್ಕಂಥದ್ದು. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನ್ನಪ್ರಸಾದ ಮಾಡ್ತಿರ್ತಕ್ಕಂಥವ್ರು ಇವರೆಲ್ಲರೂ ಸಹಿತ ಯಾರೂ ಅಸಿಸ್ಟೆಂಟ್, ಎಲ್ಲರೂ ಪ್ರಧಾನವೇ. ಅಂತಹ ಪ್ರಧಾನತ್ವದಲ್ಲಿದ್ದುಕೊಂಡು ಮುಂಚೂಣಿಯಲ್ಲಿದ್ದು ನಾನು ಇಲ್ಲಿ ತನಕ ಬರೆದಿರ ಇಲ್ಲಿರ್ತಕ್ಕಂಥ ಪದಾರ್ಥಗಳಲ್ಲಿ ವಿಶೇಷವಾದಂಥ ರುಚಿಕರವಾದ ಪದಾರ್ಥವನ್ನು ಮಾಡ್ತಿರ್ತಕ್ಕಂಥ ಈ ನನ್ನ ಅಣ್ಣ ತಮ್ಮಂದಿರಲ್ಲಿ ಒಳ್ಳೆಯ ಗುಣದಿಂದ ಎಲ್ಲರೂ ಅಷ್ಟೇ ಅಡುಗೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾದಲ್ಲ. ಈ ಪಾತ್ರೆಗಳನ್ನು ನೋಡಿದ್ರೆ ಕದಲಿಸೋದು ಕಷ್ಟ. ಇಲ್ಲಿರ್ತಕ್ಕಂಥದ್ದು ಕಡಿಮೆ, ಇನ್ನೂ ಆ ಭಾಗದಲ್ಲಿ ಪಾಯಸ ಇದೆ, ಆ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳಿದೆ. ಪ್ರತಿನಿತ್ಯ ಅನ್ನ ಹುಳಿ ಆಗಲಿ ಅಥವಾ ಅದಕ್ಕೆ ಬೇಕಾದಂಥ ಸಿಹಿ ಪದಾರ್ಥಗಳಾಗಲಿ ಒಂದಷ್ಟು ಬೇಕಾದಂಥ ಪದಾರ್ಥಗಳನ್ನೆಲ್ಲವನ್ನು ಸಿದ್ಧ ಮಾಡಿ ಉಣಬಡಿಸ್ತಿರ್ತಕ್ಕಂಥ ಕಾಯಕ ಈ ನನ್ನ ಅಣ್ಣ ತಮ್ಮಂದಿರು ಮಾಡ್ತಿದ್ದಾರೆ. ಇವರ ಕುಟುಂಬಕ್ಕೂ ಸಹಿತ ಭಗವತಿ ಮಹಾಸಾಲಿಗ್ರಾಮ, ಅದರಲ್ಲೂ ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಸಂಪೂರ್ಣ ಅನುಗ್ರಹ ಮಾಡಲಿ. ಒಬ್ಬ ಬ್ರಾಹ್ಮಣ ಪಾಚಕರು ಅಂದರೆ ಇವತ್ತಿನ ದಿವಸ ಮೂಗು ಮುರಿತಕ್ಕಂಥವ್ರಿದ್ದಾರೆ. ಇವರೇ ಇಲ್ಲ ಅಂದರೆ ಸಕಾಲಕ್ಕೆ ಅನ್ನ ಬಡಿಸೋ ಯಾರು? ಸಕಾಲಕ್ಕೆ ಅಡುಗೆ ಮಾಡ್ತಕ್ಕಂಥವ್ರವರು. ಮಾಡುವ ಅಡುಗೆ ರುಚಿಕರವಾಗಿ ಮಾಡ್ತಕ್ಕಂತಹ ವಿಧಾನ ಇದೆಯಲ್ಲ, ಅದು ಒಬ್ಬರಿಗೆ ಹೇಳಿ ಬಡಿಸೋವಂಥದ್ದಲ್ಲ, ಹೇಳಿ ಕೇಳಿ ಬರ್ತಕ್ಕಂಥದ್ದಲ್ಲ. ಏನೇ ಆದರೂ ಇಲ್ಲಿ ತಯಾರಾಗುವಂತಹ ಮಹಾಪ್ರಸಾದ, ಏನೇ ಅನ್ನಪ್ರಸಾದ ಇದ್ದರೂ ಮೊದಲು ಸ್ವಾಮಿಗೆ ನೈವೇದ್ಯ ಆಗಿ, ನೈವೇದ್ಯದಿಂದಲೇ ಸ್ವಾಮಿ ಹೆಸರಿನಿಂದ ಬರ್ತಕ್ಕಂಥದ್ದರಿಂದ ಈ ಪ್ರಸಾದಕ್ಕೆ ಮತ್ತಷ್ಟು ರುಚಿ ಸೇರ್ತಾ ಇದೆ. ಹಾಗಾಗಿ ಎಲ್ಲ ಪಾಚಕರ ಸಹಾಯದಿಂದ ನಡೀತಿರ್ತಕ್ಕಂಥ ಈ ಒಂದು ಯಜ್ಞಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾದಂಥ ಮಹಾಭಿಷೇಕದ ಶುಭ ಸಂದರ್ಭ. ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಗೆ ನಡೀತಕ್ಕಂಥ ಮಹಾಭಿಷೇಕವನ್ನು ವಿಶೇಷವಾದಂಥ ರೀತಿ ನಡೆಸಬೇಕು ಎಂಬತಕ್ಕಂಥದ್ದು ಮಹದಾಸೆ. ಆದರೆ ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಿರ್ತಕ್ಕಂಥ ಜನಸಾಗರ ಆದ್ದರಿಂದ ಎಲ್ಲರಿಗೂ ದರ್ಶನಕ್ಕೆ ಇಲ್ಲಿ ಇಕ್ಕಟ್ಟಾದ್ದರಿಂದ ಸ್ವಾಮಿಯನ್ನೇ ವಿಶೇಷವಾದಂಥ ಮಹರ್ಷಿ ಮಂದಿರದ ಒಂದು ವಿಶೇಷವಾದಂಥ ಸಾನ್ನಿಧ್ಯದಲ್ಲಿಟ್ಟು ಅಲ್ಲಿ ಅಭಿಷೇಕವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮದು. ಹಾಗಾಗಿ ಸ್ವಾಮಿಯನ್ನು ಈ ಆಶ್ರಮದಿಂದ, ಅಂದರೆ ಮಹರ್ಷಿ ಮಂದಿರದ ಈ ಮಂದಿರದಿಂದ ಹೊರಗಡೆ ತೆಗೆದುಕೊಂಡ್ಬಂದು ಬೃಹತ್ ಮಟ್ಟದ ವಿಶೇಷವಾದಂಥ ಒಂದು ವೇದಿಕೆಯನ್ನು ಮಾಡಿ ಆ ವೇದಿಕೆಯಲ್ಲಿ ಸ್ವಾಮಿನಿಟ್ಟು ಅಲಂಕಾರ ಮಾಡಿ ಅಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ನಡೆಸೋಣ. ಜೊತೆಗೆ ಸುದರ್ಶನ ಮಹಾಯಾಗವನ್ನು ನಡೆಸೋಣ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಅದ್ಭುತವಾದಂಥ ವಿಶೇಷವಾದಂಥ ಕಾಯಕವನ್ನು ದರ್ಶನ ಮಾಡ್ತಿದ್ದೀರಿ. ನಭೂತೋ ನ ಭವಿಷ್ಯತ್. ಸೃಷ್ಟಿಯಲ್ಲಿ ಮತ್ತೊಂದು ವಿಶೇಷತೆ ಹೀಗಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ 1.5 ಲಕ್ಷ ವರ್ಷ ಹಿಂದಿನ ಈ ಸಾಲಿಗ್ರಾಮ, ಬೃಹತ್ ಮಟ್ಟದ ಸಾಲಿಗ್ರಾಮ, ಅದ್ಭುತವಾದಂಥ ಸಾಲಿಗ್ರಾಮ, ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮವನ್ನು ದರ್ಶನ ಮಾಡ್ತಕ್ಕಂಥದ್ದೇ ಮಹಾಭಾಗ್ಯ. ಇಂತಹ ಒಂದು ಸೌಭಾಗ್ಯ ತಮ್ಮೆಲ್ಲರಿಗೂ ಸಹಿತ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಆರತಿ ಮಾಡಿ ವಿಶೇಷವಾದಂತಹ ವೇದ ಮಂತ್ರಗಳಿಂದ ವೇದಿಕೆಗೆ ಸ್ವಾಮಿನ ಕರ್ಕೊಂಡು ಹೋಗೋಣ.
ನಮ್ಮ ಗುರೂಜಿಗಳಿಂದ ನಮಗೆ ಸುಮಾರು ಸಹಕಾರದಿಂದ ನಮಗೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ನಾವು ಬೆಳಿಗ್ಗೆ ಬಂದಿದ್ವಿ ಇಲ್ಲಿ ಸಾಲಿಗ್ರಾಮ ದೇವಸ್ಥಾನದ ಪೂಜೆಗೆ. ತುಂಬ ಚೆನ್ನಾಗಾಯಿತು, ದರ್ಶನ ಚೆನ್ನಾಗಿತ್ತು, ಪೂಜೆ ವ್ಯವಸ್ಥೆ ಚೆನ್ನಾಗಿತ್ತು, ಊಟದ ವ್ಯವಸ್ಥೆ ಚೆನ್ನಾಗಿತ್ತು, ಎಲ್ಲರಿಗೂ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. ನಾವು ಕಲಬುರಗಿಯಿಂದ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಆಶ್ರಮಕ್ಕೆ ಬಂದಿರೋದು. ಡೈಲಿ ಜಿ ಕನ್ನಡದಲ್ಲಿ ನಮ್ಮ ಮನೆಯವರು ನಾವು ಎಲ್ಲರೂ ಕೂತ್ಕೊಂಡು ಮಹರ್ಷಿ ವಾಣಿ ಕಾರ್ಯಕ್ರಮ ನೋಡ್ತೀವಿ. ಅದರಿಂದನೇ ನಾವು ಇಲ್ಲಿ ಬರಬೇಕು, ಇಲ್ಲಿಂದ ಪೂಜೆ ಎಲ್ಲ ನೋಡಬೇಕು, ಗುರುಜಿನ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಬಂದಿರೋದು. ಇವತ್ತು ಸಾಲಿಗ್ರಾಮ ಪೂಜೆ ಆಗಿದೆ, ಎಲ್ಲರೂ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿದೆ ಇವ್ರನ್ನ ಫಾಲೋ ಮಾಡ್ತಾ ಇರೋದ್ರಿಂದ. ನಿಮ್ಮ ಎರಡೂ ಹಸ್ತಗಳನ್ನು, ನಿಮ್ಮ ಹಸ್ತದಲ್ಲಿರ್ತಕ್ಕಂಥ ರೇಖೆ, ನಿಮ್ಮ ಹಣೆಯ ಮೇಲಿರುವ ರೇಖೆ, ಸೃಷ್ಟಿಕರ್ತ ಬ್ರಹ್ಮ ಹಣೆ ಮೇಲೆ ರೇಖೆ ಬರೆದಿದ್ದಾನೆ. ತಂದೆ ತಾಯಿ ಗರ್ಭದಿಂದ ನಾವು ಹೊರಬಂದಾಗ ನಮ್ಮ ಹಸ್ತಗಳಲ್ಲಿ ನಮ್ಮ ಭವಿಷ್ಯವನ್ನು ಬರೆದಿದ್ದಾನೆ. ದೊಡ್ಡವರೊಂದು ಮಾತು ಹೇಳ್ತಾರೆ, ನಿನ್ನ ಕೈಯಲ್ಲಿದೆಯಪ್ಪ ನಿನ್ನ ಭವಿಷ್ಯ ಅಂತ. ಆ ಕೈಯಲ್ಲಿರ್ತಕ್ಕಂತಹ ಭವಿಷ್ಯವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ಇಂತಹ ಒಂದು ಬೃಹತ್ ಬೆಟ್ಟದ ಸಾಲಿಗ್ರಾಮವನ್ನು ದರ್ಶನ ಮಾಡ್ತಾ ನಮ್ಮ ಹಸ್ತದ ರೇಖೆಗಳು ಭಗವಂತನಿಗೆ ತೋರಿಸಿ, ಭಗವಂತ ನನ್ನ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿ ನನಗಿಷ್ಟು ಅದೃಷ್ಟವನ್ನು ಕಲ್ಪಿಸಪ್ಪ ಅಂತ ಕೇಳ್ಕೋಬೇಕು. ಅದಕ್ಕಾಗಿ ನಿಮ್ಮ ಎರಡೂ ಹಸ್ತಗಳನ್ನು ನೋಡಿ, ಕೃಷ್ಣನ ದೇವಸ್ಥಾನ, ಮಹಾವಿಷ್ಣು ದೇವಸ್ಥಾನಕ್ಕೆ ಹೋದಾಗ ಭಗವಂತ ನಂದೇನಿಲ್ಲ ಎಲ್ಲವೂ ನಿಂದೆ ಅಂತ ಎರಡೂ ಕೈಗಳ ಮೇಲೆ ಕೆತ್ತಬೇಕು. ಎರಡೂ ಕೈಗಳನ್ನು ನೀವು ಒಮ್ಮೆ ಮೇಲೆ ಕೆತ್ತಿ, ನಿಮ್ಮ ಶಿರದಿಂದ ನಿಮ್ಮ ಮೇಲಿರಬೇಕು ನಿಮ್ಮ ಕೈಗಳು, ನಿಮ್ಮ ಕೈ ರೇಖೆಗಳು ಭಗವಂತ ನೋಡಬೇಕು. ಓಂ ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ. ಓಂ ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ. ಓಂ ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ. 11 ಬಾರಿ ಹಾಗೆ ಕೈಗಳನ್ನು ಮೇಲೆತ್ತಿ ಫಸ್ಟು ನಿಮ್ಮ ಕುಲದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಜನ್ಮದಾತರು ನಿಮ್ಮ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಅತ್ತೆ ಮಾವನ್ನ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಮುದ್ದಾದ ಮಗನ ನಿಮಗೆ ಕೊಟ್ಟಿರೋದ್ರಿಂದ. ಹಾಗೆ ನಿಮ್ಮ ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ನಿಮ್ಮ ಮಕ್ಕಳ ಯಶಸ್ಸಿಗೋಸ್ಕರ, ಮಕ್ಕಳ ಸಂಸ್ಕಾರಕ್ಕೋಸ್ಕರ, ಮಕ್ಕಳ ಒಳ್ಳೆ ಅರಿವಿನಲ್ಲಿ ಮುಂದೆ ಬರಲಿಕ್ಕೋಸ್ಕರ ಜನ್ಮದಾತರು ತಂದೆ ತಾಯಿ ನಾವೇ ಶ್ರಮಿಸಬೇಕು. ನಮ್ಮ ಮನೆ ಮಕ್ಕಳು ಚೆನ್ನಾಗಿರಬೇಕಾದ್ರೆ ಭಗವಂತನ ಹತ್ರ ನಾವು ಕೇಳ್ಕೋಬೇಕು. ಯಾಕೆಂದರೆ ಇದು ಅಪರೂಪವಾದಂಥ ಸಾಲಿಗ್ರಾಮ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂಥ ಸಾಲಿಗ್ರಾಮ. ಎರಡೂ ಕೈಗಳು ನೆಟ್ಟಗೆ ಮೇಲೆ ಕೆತ್ತಿ. ಓಂ ನಮೋ ಲಕ್ಷ್ಮೀ ನಾರಾಯಣಾಯ. ನಿಮ್ಮ ಗೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಹೆಸರು ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವರ ಹೆಸರು ಹೇಳ್ಕೊಳ್ಳಿ. ಆರೋಗ್ಯ ಸರಿಯಿಲ್ಲದಿರ್ತಕ್ಕಂಥ ನಿಮ್ಮ ಹಿರಿಯರಿದ್ದಾರಲ್ಲ ಅವರ ಹೆಸರು ಹೇಳಿ. ಯಾವತ್ತೂ ನಮ್ಮ ಶ್ರೇಯಸ್ಸಿಗಾಗಿ ನಾವು ಚಿಂತನೆ ಮಾಡಬಾರ್ದು. ನಮ್ಮ ಮನೆ ಇರ್ತಕ್ಕಂಥ ಹಿರಿಯರು ವಯಸ್ಸಾಗಿರ್ತಕ್ಕಂಥವ್ರಿದ್ದಾರಲ್ಲ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆ ಅವರ ಆರೋಗ್ಯದ ಬಗ್ಗೆ, ಆದರೆ ಅದಕ್ಕಿಂತ ಮುಖ್ಯ ನಿಮ್ಮ ಆರೋಗ್ಯನೇ ಗುಣ ಆಗ್ಬಿಡುತ್ತೆ. ಯಾವತ್ತೂ ವ್ಯವಸ್ಥೆ ಹಾಗೇ ಇರಬೇಕು. ಎರಡನೇದು, ಈಗ ನೀವು ಮಣ್ಣು ತಂದಿದ್ದೀರಲ್ಲ, ಯಾವ ಭೂಮಿ ಸಮಸ್ಯೆ ಇದೆ, ಯಾವ ತೊಂದರೆ ಇದೆ, ಆ ತೊಂದರೆ ಇರ್ತಕ್ಕಂಥದ್ದು ಕೋರ್ಟು ಕಚೇರಿ ಮೆಟ್ಲತ್ತಿರ್ತಕ್ಕಂಥದ್ದು, ಕೋರ್ಟಲ್ಲಿ ಎಷ್ಟು ದಿವಸ ಆದರೂ ಅದು ಡಿಸೈಡ್ ಆಗದಿರ ಇರ್ತಕ್ಕಂಥದ್ದು, ಮನೆ ಕಟ್ಟಲಿಕ್ಕೆ ಆಗದಿರ ಇರ್ತಕ್ಕಂಥದ್ದು, ಕಟ್ಟಿರೋ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗದಿರ ಇರ್ತಕ್ಕಂಥದ್ದು, ಕುಟುಂಬದ ಕಲಹಗಳಿರ್ತಕ್ಕಂಥದ್ದು, ಮನೆಯಲ್ಲಿ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ತಂತ್ರ ಮಂತ್ರಗಳು ಮಾಡಿಸಿದ್ದಾರೆ, ಯಂತ್ರೋಪಕರಣಗಳಾಗ್ಬಿಟ್ಟಿದೆ, ಮನೆ ವಾಸ ಮಾಡ್ಲಿಕ್ಕೆ ಆಗ್ತಿಲ್ಲ, ನೆಮ್ಮದಿ ಇಲ್ಲ, ಸುಖ ಸಂತೋಷ ಇಲ್ಲ, ಆರೋಗ್ಯ ಸರಿ ಇಲ್ಲ. ಇಂತಹ 100 ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡುವಂತಹ ಒಂದು ಭೂವರಾಹ, ಇಡೀ ಭೂಮಂಡಲವನ್ನೇ ಆಳ್ತಕ್ಕಂತಹ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾಲಿಗ್ರಾಮದ ಮುಂದೆ ನಮ್ಮ ಪ್ರಾರ್ಥನೆ ಇಟ್ಟಿದ್ದೀವಿ. ಆತ ಎಲ್ಲವನ್ನೂ ಸಹಿತ ಅನುಗ್ರಹಿಸಬೇಕು. ಆತನ ಅನುಗ್ರಹ ಇದೆ, ಅದಕ್ಕಾಗಿ ನಮಗೆ ಯಶಸ್ಸಿದೆ. ಆ ಯಶಸ್ಸನ್ನು ನಾವು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ 3 ಬಾರಿ ಶ್ರೀ ಲಕ್ಷ್ಮೀ ಭೂವರಾಹ ಸ್ವಾಮಿನೇ ನಮಃ ಹೇಳಿ. ಶ್ರೀ ಲಕ್ಷ್ಮೀ ಭೂವರಾಹ ಸ್ವಾಮಿನೇ ನಮಃ. 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 ಲಕ್ಷ್ಮೀ ಭೂವರಾಹ ಸ್ವಾಮಿನೇ ನಮಃ.
ಬ್ರಹ್ಮಕಮಲ ಸಹಿತ ಇವತ್ತು ಸ್ವಾಮಿ ಸಾಲಿಗ್ರಾಮ ಪೂಜೆಗೆ ತಾವೆಲ್ಲರೂ ಶ್ರದ್ಧೆಯಿಂದ ತಂದಿದ್ದೀರಿ. ಇದು ನೀವು ತಂದಿರುವ ಹೂವೇ. ಭಗವಂತ ಕೇಳಿದ್ದನ್ನ ಬೇಗ ಬೇಗ ದಯಪಾಲಿಸ್ತಕ್ಕಂಥವನು. ನನಗೆ ಅಂತ ಏನು ಬೇಡ, ಎಲ್ಲ ನಿಮಗೆ ಅಂತಾನೆ ಹೇಳ್ತಾ ಇರ್ತಕ್ಕಂಥವನು. ನೋಡಿ, ಸ್ವಾಮಿ ಮೇಲೆ ಅಷ್ಟು ಅಲಂಕಾರ ಮಾಡಿದ್ವಿ. ಆತ ಅಂದ, ನನಗೇನಕ್ಕಪ್ಪ ಇದೆಲ್ಲ ನೀನೇ ತಗೋ, ಈ ಸೃಷ್ಟಿಯಲ್ಲಿ ಇರೋದೆಲ್ಲ ನಿಮಗಾಗಿ ಅಂತ. ಸೃಷ್ಟಿಯೇ ನಿಮಗಾಗಿ ಅಂತ ಕೊಟ್ಟಾಯಿತು ಭಗವಂತ. ಅಲ್ಲಿ ಬಿಲ್ವಪತ್ರ ಇದೆ. ಅವರು ರುದ್ರವನ್ನ ಹೇಳ್ತಿದ್ರು, ಅದಕ್ಕೆ ಬಿಲ್ವಪತ್ರ ಹಾಕಿದೆ ನಾನು. ಬಿಲ್ವಪತ್ರ ನನ್ನ ಬೇಡ, ಇದು ನೀನೇ ತಗೋ ಅಂದ. ಬಿಲ್ವಪತ್ರ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿ, ಹಾಗೆ ಗರಿಕೆ ಗಣಪತಿಗೆ ಪ್ರೀತಿ, ಹಾಗೆ ತುಳಸಿ ಮಹಾವಿಷ್ಣುವಿಗೆ ಪ್ರೀತಿ. ಹಾಗೆ ಈ ಕಮಲ ಮತ್ತು ಬ್ರಹ್ಮಕಮಲವನ್ನ ಭಗವಂತನಿಗೆ ಧಾರಣೆ ಮಾಡೋದಕ್ಕೂ ಮುನ್ನ ಆ ಪ್ರಸಾದ ಎಲ್ಲವನ್ನು ಸಹಿತ ಹಾಗೆಯೇ ದಯಪಾಲಿಸಿದ್ದಾನೆ. ಹಾಗಾಗಿ ಭಗವಂತ ಯಾವತ್ತೂ ಅಷ್ಟೇ ಆತನ ಅಪೇಕ್ಷೆ ಏನಿದೆ ಅಂದರೆ ಶ್ರದ್ಧೆ ಮತ್ತು ಭಕ್ತಿ. ಆ ಶ್ರದ್ಧಾ ಭಕ್ತಿಯಿಂದ ನಾವು ಏನು ಪ್ರಾರ್ಥನೆ ಮಾಡಿದ್ರು ನಮಗೆ ಶೀಘ್ರವಾಗಿ ಒಳಿತಾನೆ. ನಾನು ಮಂಗಳಾರತಿ ಮಾಡ್ಲಿಕ್ಕೆ ಇದೆಲ್ಲ ನೀವು ಮೈಮೇಲೆ ಇರಲಿ ಅಂತ ನಾನೇನು ಆಸೆ ಪಟ್ಟರೆ ನನಗೇನು ಬೇಡ, ನಾನು ಹೀಗೆ ಅಲಂಕಾರ ಮಾಡೋದು, ನಾನು ಸಾಲಿಗ್ರಾಮದಲ್ಲಿ ದರ್ಶನ ಕೊಡ್ತೀನಿ ಅಂತ ಸ್ವಾಮಿ ಈ ಪ್ರಕಾರ ದರ್ಶನ ಕೊಡ್ತಾ ಇದ್ದಾನೆ. ಇದು ಕಲಿಯುಗ ಆದರೂ ನಮ್ಮ ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಹಾಕುವ ಹೆಜ್ಜೆಯಲ್ಲಿ ನಾವು ಹೇಗೆ ನಡೀತೀವೋ ಹಾಗೆ ನೋಡಿ. ಹಾಡ್ತಾ ಹಾಡ್ತಾ ರಾಗ ಮುದ್ದಿಸ್ತಾ ಇದ್ರೆ ಮಕ್ಕಳು, ಲಾಲಿಸ್ತಾ ಇದ್ರೆ ಮಕ್ಕಳು, ಹಾಗೆ ಒಳ್ಳೆ ಮಾತಾಡಿ ಒಳ್ಳೆದರ ಬಗ್ಗೆ ಮಾತಾಡ್ತಾ ಹೊರಟ್ರೆ ಎಲ್ಲವೂ ಹಾಗೆ ಆಗುತ್ತೆ. ಮೇಲ್ಗಡೆ ಅಶ್ವಿನಿ ದೇವತೆಗಳಿರ್ತಾರೆ. ಆಡುವ ಪ್ರತಿ ಮಾತು ಒಳ್ಳೆ ಮಾತಾಗಿರ್ಬೇಕು. ಆ ಒಳ್ಳೆ ಮಾತಿಗೆ ಭಗವಂತ ಎಲ್ಲವನ್ನೂ ಅಸ್ತು ಅಂತಿರ್ತಾನೆ. ಅದಕ್ಕೆ ನಾವು ಸಾಧ್ಯವಾದಷ್ಟು ಇನ್ನೊಬ್ಬರನ್ನ ಏನಾದ್ರು ಬೈಬೇಕಾದ್ರೆ, ಮಾತಾಡಬೇಕಾದ್ರೆ, ಇನ್ನೊಬ್ಬರ ಬಗ್ಗೆ ಕೇವಲ ಮಾತಾಡಬೇಕಾದ್ರೆ ಆಲೋಚನೆ ಮಾಡ್ಬೇಕು ನಾವು. ಬಾರೋ ವೆಂಕಟರಮಣ ಸ್ವಾಮಿ ಬಾರೋ. ಒಂದು ಮದುವೆ, ಒಂದು ದಾಂಪತ್ಯ ಅಂದ್ರೆ ಎಷ್ಟು ಸುಖ ಸಂತೋಷ ಇರಬೇಕು, ಎಷ್ಟು ಅನ್ಯೋನ್ಯತೆ ಇರಬೇಕು, ಎಂಥ ಒಂದು ವಿಶೇಷತೆ ಇದೆ. ನಿಮ್ಮ ತಂದೆ ತಾಯಂದ್ರು ನಿಮ್ಮ ಮದುವೆ ಮಾಡಿ ಹೆಣ್ಣು ಮಕ್ಕಳನ್ನ ಗಂಡನ ಮನೆ ಕಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಆ ಕನ್ಯಾದಾನ ಮಾಡ್ಬೇಕಾದ್ರೆ ಕಣ್ಣೀರು ಹಾಕ್ತಾರೆ. ತಂದೆ ತನ್ನ 9 ತಿಂಗಳು ಹೊತ್ತು ಹೆತ್ತು ತನ್ನ ತಾಯಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿ ಆ ಹೆಣ್ಣು ಮಗಳನ್ನು ಬಹಳ ಜೋಪಾನವಾಗಿ ಮಾಡಿ ಪ್ರತಿ ಕ್ಷಣ ಅರ್ಧ ಗಂಟೆ ಹೆಣ್ಣು ಮಗಳು ಮನೆಗೆ ಲೇಟಾಗಿ ಬಂದ್ಬಿಟ್ರೆ ಎದುರುಗಡೆ ಮಾತಾಡ್ರೆ ಎಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾಳೋ ಅಂತ ಅಮ್ಮನ ಮೇಲೆ ಗರ್ಜನೆ ಮಾಡೋದು. ಇದು ಗೊತ್ತಾ ಹೆಣ್ಮಕ್ಳಿಗೆ? ತಂದೆ ಅರ್ಧ ಗಂಟೆ ಹೆಣ್ಣುಮಗಳು ಮನೆಗೆ ಲೇಟಾಗಿ ಬಂದರೆ ಆ ಹೆಣ್ಣುಮಗಳನ್ನ ಬೈಯಲ್ಲ, ಅವ್ರ ಅರ್ಧಾಂಗಿನ ಬೈತಾರೆ. ನೀನು ಸರಿಯಾಗಿ ಜ್ಞಾನ ಇಲ್ವಾ, ಮಗಳು ಎಷ್ಟೊತ್ತಾಯ್ತು ಇನ್ನೂ ಮನೆಗೆ ಬಂದಿಲ್ವಲ್ಲ ಅಂತ. ಯಾತಕ್ಕೋಸ್ಕರ ನಿಮ್ಮನ್ನು ಬೈತಾರೆ ಅಂದರೆ ನೀವು ತಿದ್ದಿ ಬುದ್ಧಿ ಕಲಿಸ್ಲಿ ಅಂತ. ಮನೆಗೆ ಒಬ್ಬರು ಕೋಪವಾಗಿರಬೇಕು, ಇನ್ನೊಬ್ಬರು ಪ್ರೀತಿಯಾಗಿರಬೇಕು. ಒಬ್ಬರು ಕೋಪದಿಂದ ಇರಬೇಕು, ಇನ್ನೊಬ್ಬರು ಪ್ರೀತಿಯಾಗಿರಬೇಕು. ಆ ಪ್ರೀತಿಯನ್ನು ತುಂಬಿಸುವಂಥದ್ದು ಹೃದಯ ತಂದೆದಾಗಿರುತ್ತೆ. ಹೆಣ್ಮಕ್ಕಳಿಗೆ ಕೋಪವಾಗಿ ಹೋಗುವಂಥದ್ದು ಹೃದಯ ತಾಯಿದಾಗಿರುತ್ತೆ. ಅದಕ್ಕೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಅವ್ರ ತಾಯಂದಿರನ್ನ ದೂಷಣೆ ಮಾಡ್ತಾರೆ, ಆದರೆ ಅಪ್ಪನ ಮಾತ್ರ ಹತ್ತಿರದಲ್ಲಿ ಇಟ್ಕೊಳ್ತಾರೆ. ಅದಕ್ಕೋಸ್ಕರ ತಂದೆ ತಾಯಿ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಜೊತೆಗೆ ತಂದೆ ತಾಯಿನ ದೂಷಣೆ ಮಾಡಿ ಎಲ್ಲೋ ಒಂದು ದಿವಸ 4 ದಿವಸದ ಸುಖ ಸಂತೋಷಕ್ಕೋಸ್ಕರ ಅಪ್ಪ ಅಮ್ಮನ್ನ ಬಿಟ್ಬಿಟ್ಟು ಬೀದಿಗೆ ಬಿಟ್ಬಿಟ್ಟು ಓಡೋಗ್ತಿದ್ದೀವಲ್ಲ, ಇವತ್ತು ನಾವು ಮಾಡ್ತಿರ್ತಕ್ಕಂಥ ಕೆಲಸ ಸರಿ ಇದೆಯಾ? ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅವರು ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ವಿದ್ಯಾಭ್ಯಾಸ ಕೊಟ್ಟು ನಿಮಗೆ ಬೇಕಾದ್ದು ಬೇಡವಾದ ಎಲ್ಲವನ್ನು ನೋಡಿ ನಿಮ್ಮ ಬದುಕು ಸುಂದರವಾಗಿರಲಿ ಅಂತ ಹೇಳಿ ಎಷ್ಟೋ ದಿವಸ ಅವರು ಉಪವಾಸ ಇರ್ತಾರೆ. ತಂದೆ ತಾಯಿ ಉಪವಾಸ ಇದ್ದು ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಲಿ ಅಂತ ನೋಡಿಕೊಂಡ್ರೆ ನಡುಬೀದಿಯಲ್ಲಿ ನಾರಾಯಣ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆಯಲ್ಲಿ ಬಿಟ್ಟು ನಮ್ಮ ಸುಖ ಸಂತೋಷಕ್ಕೋಸ್ಕರ ನಾವೆಲ್ಲೋ ಹೋಗ್ಬಿಡ್ತೀವಿ. ತಂದೆ ತಾಯಿ ಯೋಚನೆ ಮಾಡ್ತಾರೆ, ನನ್ನ ಮಗ ಅಮೇರಿಕಾದಲ್ಲಿ ಓದಬೇಕು ಅಂತ, ನನ್ನ ಮಗ ಅಮೇರಿಕಾದಲ್ಲಿ ಓದಬೇಕು, ಎಲ್ಲರಿಗಿನ್ನ ಚೆನ್ನಾಗಿರಬೇಕು, ಈ ರಸ್ತೆಯಲ್ಲಿರ್ತಕ್ಕಂಥ ಯಾರ ಮಕ್ಕಳು ಓದಿರಬಾರ್ದು, ಈ ರಸ್ತೆಯಲ್ಲಿರ್ತಕ್ಕಂಥ ಯಾರ ಮಕ್ಕಳಿಗೂ ಕೆಲಸ ಇರಬಾರ್ದು, ಅದಕ್ಕಿಂತ ನನ್ನ ಮಗ ಉನ್ನತವಾದ ಸ್ಥಿತಿಯಲ್ಲಿ ಇರಬೇಕು ಅಂತ ಅಮೇರಿಕಾ ಕಳಿಸೋದು. ಕೊನೆಗೆ ಅದೇ ತಂದೆ ತಾಯಿ ನಾಳೆ ಉಸಿರು ಹೋಗ್ತಾ ಇದೆ, ಕಡೆ ಉಸಿರು ಇಳಿತಾ ಇದೆ, ನನ್ನ ಮಗನ ನೋಡಬೇಕು ಅನ್ನೋ ಒಂದು ಕುತೂಹಲದಿಂದ ಆಸೆಯಿಂದ ಪರಿತಪಿಸ್ತಿರ್ತಾರೆ. ಆ ಪರಿತಪಿಸುವಂತಹ ತಂದೆ ತಾಯಿನ ನೋಡೋ ಯೋಗ್ಯತೆ ಇದ್ದಂಥ ರೀತಿ ಇವತ್ತು ಮಕ್ಕಳು ಹೊರಗಡೆ ದೇಶದಲ್ಲಿದ್ದಾರೆ. ಯಾಕೆಂದರೆ ಪಕ್ಕದಲ್ಲಿರುವಂತಹ ಕತ್ತಲಗುಪ್ಪೆಯಲ್ಲಿದ್ದು ಇಲ್ಲಿ ಬರಲಿಕ್ಕೆ ನಮ್ಮ ಕೈಲಾಗಲ್ಲ. ತಂದೆ ಸಾಯುವಾಗ ತಂದೆ ತಾಯಿ ತನ್ನ ಕಡೆ ಉಸಿರೆಳೆಯುವಾಗ ಒಂದು ಉತ್ತರಣ ನೀರು ಹಾಕೋ ತುಳಸಿ ತೀರ್ಥ ಬಿಡೋ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ.
ಏನಕ್ಕೋಸ್ಕರ ಆ ದುಡಿಮೆ, ಏನಕ್ಕೋಸ್ಕರ ಅಷ್ಟೊಂದು ಸಂಪಾದನೆ ಮಾಡಬೇಕಾಗಿದೆ? ತಿನ್ನೋದಿಷ್ಟನ್ನ ಅದೇ ತಂದೆ ತಾಯಿ ಮಕ್ಕಳು ಎಲ್ಲರೂ ಸಹಿತ ಸರದಿ ಸಾಲಲ್ಲಿ ಕೂತ್ಕೊಂಡು ಲಕ್ಷಣವಾಗಷ್ಟು ಊಟ ಮಾಡಿದ್ರೆ, ಒಬ್ಬರ ಕಷ್ಟ ಒಬ್ಬರು ಆಲಿಸಿದ್ರೆ, ಅಪ್ಪನ ಮೈ ಹುಷಾರಿಲ್ಲ, ಅಪ್ಪನ ಮೈ ಹುಷಾರಿಲ್ದಿರತಕ್ಕಂಥ ಕಾಲದಲ್ಲಿ ಅಪ್ಪ ನಾನು ನಿನ್ನ ಜೊತೆಲಿ ಇದ್ದೀನಿ, ನಡೀರಿ ಹಾಸ್ಪಿಟ್ಲ್ಗೆ ಹೋಗೋಣ, ಈ ಒಂದು ಮಾತು. ಅಮ್ಮನ ಮೈ ಹುಷಾರಿಲ್ಲ, ಶುಗರ್ ಕಾಯಿಲೆ, ಕೈಯೋ ಕಾಲ್ಗೋ ಪೆಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ದೇವಸ್ಥಾನಕ್ಕೆ ಹೋಗಿ ಬಂದು ಚಪ್ಪಲಿ ಕಳ್ಕೊಂಡ್ಬಿಟ್ಟಿದ್ದಾಳೆ, ನಾವು ಅವ್ರ ಜೊತೆ ಚಪ್ಪಲಿ ಕೊಡಿಸಲ್ಲ. ತುಂಬಾ ಜನಗಳಲ್ಲಿ ಇದು ನಡೀತಾ ಇದೆ. ಇದಾಗಬಾರ್ದು. ನಾವು ಅಪರೂಪದಂತಹ ಮಾಣಿಕ್ಯ, ತಂದೆ ತಾಯಿ ಇಲ್ಲ ಅಂದರೆ ಬಾಧೆ ಆಗುತ್ತೆ. ಆದರೆ ಅರ್ಥ ಮಾಡ್ಕೊಟ್ಟಿಟ್ಟು ನಾವು ಅವರು ಒಂದೊಂದು ಉಸಿರಿನ ಕಣ ನಮ್ಮ ಈ ದೇಹ. ಇವತ್ತು ನಾವು ಎಷ್ಟು ಜನ ಅರ್ಥ ಮಾಡ್ಕೋತೀವಿ? ನನ್ನ ಮಗ ಹೊಟ್ಟೆ ತುಂಬಲಿ ಅಂತ ಹೇಳಿ ಎಷ್ಟು ದಿವಸ ನಮ್ಮ ಅಪ್ಪ ಅಮ್ಮ ಉಪವಾಸ ಇಲ್ಲ ಅಲ್ವಾ? ನಾವು ದೇವಸ್ಥಾನಕ್ಕೆ ಬರ್ತೀವಿ, ದೇವ್ರ ಪೂಜೆ ಮಾಡಿ ನಮ್ಮ ಶ್ರೇಯಸ್ಸಿಗಾಗಿ ನಾವು ಇವರೆಲ್ಲ ಕೇಳ್ಕೊಳ್ತೀವಿ. ಅದೇ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಲಿ, ನನ್ನ ಮನೆತನ ಚೆನ್ನಾಗಿರಲಿ, ನನ್ನ ಒಡ ಹುಡುಗರು ಚೆನ್ನಾಗಿರಲಿ, ಈ ಭಾವನೆಯಲ್ಲಿ ನಾವಿದ್ದರೆ ಅದಕ್ಕಿನ್ನ ಪುಣ್ಯ ಏನಿದೆಪ್ಪ. ನಾನು ಆ ಭೂವರಹನ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆ ಹೇಗೆ ದೂರ ಮಾಡ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅನ್ಯೋನ್ಯತೆ ಒಂದು ಕೊಡಪ್ಪ ಸಾಕು. ತುಂಬ ಸಿರಿ ಸಂಪತ್ತು ಬೇಡ ನಮಗೆ, ತುಂಬ ಸಿರಿ ಸಂಪತ್ತು ಬೇಡ, ಹೆಚ್ಚು ಆಸ್ತಿ ಬೇಡ, ಆದರೆ ಇರೋ ಆಸ್ತಿನಲ್ಲಿ ಗುಡಿಸಲಿದ್ರು ಎಲ್ಲರೂ ಕೂತು ಹೊಟ್ಟೆಗೆ ಊಟ ಮಾಡುವ ಕಾಲ ಇದೆಯಲ್ಲ, ಆ ದಿನ ಪುನಃ ಮರುಕಳಿಸ್ತೇನಪ್ಪ ಅಂತ ಕೇಳ್ಕೊತೀನಿ. ಇವತ್ತಿನ ದಿವಸ 4 ಫ್ಲೋರು 5 ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇದೀವಿ ನಾವು. ಥರ್ಡ್ ಫ್ಲೋರಲ್ಲಿ ಅಪ್ಪ ಅಮ್ಮ, ಮೇಲ್ಗಡೆ ಪ್ರತಿಯೊಂದು ರೂಮ್ಗಳಲ್ಲೂ ಮಕ್ಕಳು ನನ್ನ ರೂಮು ಎಲ್ಲರಿಗೂ ಒಂದೊಂದು ರೂಮ್ ತೋರಿಸ್ತಾ ಇದ್ದೀವಿ ನಾವು. ಆ ರೂಮಲ್ಲಿ ಬೇಕಾದ್ದು ಬೇಡವಾದ್ದು ಎಲ್ಲಾ ಸಂಪತ್ತನ್ನು ಕೊಟ್ಟಿದ್ದೀವಿ. ತಾಳೆ ಅಮ್ಮ ಕೈಲಾಗದಿರ ಅಡುಗೆ ಮನೆಯಲ್ಲಿ ಜಾರು ಬಿದ್ದಿದ್ದಾಳೆ, ಎತ್ತೋದಕ್ಕೊಂದು ದೇಹ ಹತ್ರಕ್ಕೆ ಬರಲಿಲ್ಲ. ಅಪ್ಪ ಕಾಲ್ ಜಾರಿ ಮೂಲೆ ಬಿದ್ದರು, ಅಪ್ಪನಿಗೊಂದು ಮಾತ್ರೆ ಕೊಡಿಸೋ ಯೋಗ್ಯತೆ ನಮಗಿಲ್ಲ. ಇದು ತುಂಬಾ ವಾಸ್ತುಗೃಹಗಳಲ್ಲಿ ಈ ನೋವಿದೆ. ಈ ನೋವೊಂದು ದೂರ ಆಗ್ಬಿಟ್ರೆ ಆ ಭೂವರಾಹ ಸ್ವಾಮಿ ನಿಜಕ್ಕೂ ಎಲ್ಲರಿಗೂ ಸಂತೃಪ್ತಿ ಕೊಟ್ಟಂಗಾಗತ್ತೆ. ಇವತ್ತು ಮಹರ್ಷಿ ಮಂದಿರಕ್ಕೆ ಬಂದಿರತಕ್ಕಂಥ ತಾಯಂದ್ರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ರೈತ ಬಾಂಧವರು, ಯೋಧರು ಎಲ್ಲರಿಗೂ ಸಹಿತ ನಾನು ಭಗವಂತ ನೀವೇನು ಕೇಳ್ಕೊಳ್ತಿರೋ ಬಿಡ್ತಿರೋ, ಆದ್ರೆ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟನೇ. ಇಲ್ಲಿ ಬಂದಿರತಕ್ಕಂಥ, ಯಾಕಂದ್ರೆ ಈ ನಿಮ್ಮ ಆನಂದ್ ಗುರುಜಿ ಒಂದು ಕರೆಗೆ ಇಷ್ಟು ಜನ ತಾವೆಲ್ಲರೂ ಒಟ್ಟು ಬಂದಿದ್ದೀರಿ. ನಿಮ್ಮ ಋಣ ನಾನು ಹರ್ಸಕ್ಕಾಗಲ್ಲ. ಆದ್ರೆ ನಿಮ್ಮ ಋಣ ಹರಿಸೋ ವಿಧಾನ ಹೇಗಪ್ಪ ಅಂದ್ರೆ, ಸ್ವಾಮಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಸರ್ದಿ ಸಾಲಲ್ಲಿ ಅಪ್ಪ ಅಮ್ಮನ ಜೊತೆ ಕೂತು ಊಟ ಮಾಡೋ ಭಾಗ್ಯ ಕೊಡಪ್ಪ, ಅದೊಂದನ್ನು ಕರುಣಿಸೋ ಸಾಕು ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಇದಿಷ್ಟೇ ನಾನು ಕೇಳೋದು. ನಾವು ಬಂಗಾರಪೇಟೆಯವರು, ಸಾಲಿಗ್ರಾಮದ ವಿಷಯ ಎಲ್ಲ ಬಗ್ಗೆ ಹೇಳಿದ್ದಾರೆ. ನಮಗೆ ನಂಬಿಕೆ ಇದೆ, ಆ ನಂಬಿಕೆ ಮೇಲೆ ಬಂದಿದ್ದೀವಿ. ಭಗವಂತನ ದಯೆಯಿಂದ ಎಲ್ರಿಗೂ ಒಳ್ಳೇದಾಗಲಿ. ಗುರುಜಿಯರು ಒಳ್ಳೇದಾಗಿ ನಡೆಸ್ಕೊಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ನ. ನಾವಿಲ್ಲೇ ನಾಗರಬಾವಿಲಿ DS ಮ್ಯಾಕ್ಸ್ ಗ್ರೂಪಲ್ಲಿರೋದು. ಸೊ ಇದು ಜಿ ಕನ್ನಡದಲ್ಲಿ ಈ ಥರ ಸಾಲಿಗ್ರಾಮ ಇದೆ, ಪವರ್ಫುಲ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ ನೋಡಲಿಕ್ಕೆ. ಎಲ್ಲರೂ ಹೇಳ್ತಿದ್ದೆ 3 ದಿನ 3 ಗಂಟೆಲೆಲ್ಲ ನಮಗೆ ನಾವೇನು ಸಂಕಲ್ಪ ಮಾಡ್ಕೊಂಡಿದ್ವು ಅದೆಲ್ಲ ನೆರವೇರಿದೆ ಅಂತ ಹೇಳ್ತಿದ್ದಾರೆ. ನಾನು ಮಹಾರಾಷ್ಟ್ರ ಸೋಲಾಪುರದಿಂದ ಸಾಲಿಗ್ರಾಮ ದರ್ಶನಕ್ಕೆ ಬಂದಿದ್ದೇನೆ. ಸೊ ಗುರುಗಳ ದರ್ಶನದಿಂದ ಬಹಳ ನಮ್ಗೆ ಯಶಸ್ವಿ ಆಗಿಬಿಟ್ಟಿದೆ. ಈ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ರಾಜ್ಯದ ಮೂಲ ಮೂಲೆಗಳಿಂದ ನಾವೆಲ್ಲರೂ ಬಂದು ಸೇರಿದ್ದೀವಿ. ಇವತ್ತಿನ ದಿವಸ ಈ ಸಾಲಿಗ್ರಾಮದ ಇತಿಹಾಸ ಮತ್ತೊಂದು ವಿಶೇಷತೆ ಇದೆ. ಈ ಸಾಲಿಗ್ರಾಮ ಹಿಂದೆ ಒಂದು ವಾಹಿನಿಯಲ್ಲೂ ಸಹಿತ ಪ್ರಸಾರ ಆಗಿದೆ. ಇದನ್ನ ಮೆಡಿಕಲ್ ಅಲ್ಲೂ ಸಹಿತ ಚೆಕ್ ಮಾಡಿದ್ದಾರೆ. ಒಬ್ಬ ಗರ್ಭಿಣಿ ಸ್ತ್ರೀಯರಿಗೆ 4 ತಿಂಗಳು ತುಂಬದ ಮೇಲೆ ಆ ಮಗುವಿನ ಹಾರ್ಟ್ ಬೀಟ್ಸ್ ಹೇಗಿರುತ್ತೆ ಅನ್ನೋದನ್ನ ಕಂಪ್ಯೂಟರ್ ಅಲ್ಲಿ ತೋರಿಸುವಂತಹ ವಿಧಿವಿಧಾನ ಹೇಗಿದೆಯೋ ಅದೇ ಪ್ರಕ್ರಿಯೆಯಲ್ಲಿ ಈ ಸಾಲಿಗ್ರಾಮವನ್ನು ಪರೀಕ್ಷೆ ಮಾಡಿದಾಗ ಆ ಪರೀಕ್ಷೆಯಲ್ಲಿ ಅದು ಉತ್ತರ ಕೊಟ್ಟಿದೆ. ಹಾಗಾಗಿ ಇದು ಸಾಮಾನ್ಯ ಸಾಲಿಗ್ರಾಮ ಅಲ್ಲ. ಈ ಸಾಲಿಗ್ರಾಮದ ಶಕ್ತಿ ನಿಮ್ಮೆಲ್ಲರಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪೆಯಾಗಿ ಆ ಭಗವಂತನ ಸಂಪೂರ್ಣ ಆಶೀರ್ವಾದ ಸಿಗಲಿ ಅಂತ ಹೇಳಿ ಲಕ್ಷ್ಮೀ ಭೂವರ ಸ್ವಾಮಿನ ಪ್ರಾರ್ಥನೆ ಮಾಡಿ ಸ್ವಾಮಿಗೊಂದು ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಭಗವಂತ ಸಾಲಿಗ್ರಾಮ ಲಕ್ಷ್ಮೀ ಭೂವರ ಸ್ವಾಮಿ ಮಹಾಶಕ್ತಿ ದೇವತಾಭ್ಯೋ ನಮಃ. ಇದಂ ವ್ಯಸ್ತರ ಚಕ್ರಮೇ ತ್ರೇಧಾ ನಿರದೇ ಪದಂ ಸಮೂಢವಸ್ಯ ಮಾದುಂ ಸುರೇ.
ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಆಪತ್ಮುಕ್ಕಲವಾಡ ಅನಾಥರಕ್ಷಕ ಗೋವಿಂದ. ಮಹರ್ಷಿ ಮಂದಿರಕ್ಕೆ ಬಂದಾಗ ನಿಮಗೆ ನಾವೇನು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನೀವು ನಿಮ್ಮ ಕಣ್ಣುಗಳಿಂದ ಭಗವಂತನ ನೋಡಿ ಆನಂದಿಸಿ ಆತನ ಆಶೀರ್ವಾದ ತಗೊಂಡ್ರಲ್ಲ, ಆತನ ಆಶೀರ್ವಾದಕ್ಕಿಂತ ಮತ್ತೊಂದೇನಾದ್ರು ಇದೆಯಾ? ಭಗವಂತನಿಗೆ ಆತ ಕೊಟ್ಟದ್ದೆಲ್ಲವನ್ನು ಇಲ್ಲಿ ಬಿಟ್ಟು ಹೋಗೋರು ನಾವು. ಆದರೆ ಎಲ್ಲಿವರೆಗೂ ನಾವು ಹೊರಡ್ತೀವೋ ಹೊರಡುವವರೆಗೂ ನಮ್ಮ ಕುಟುಂಬದೊಂದಿಗೆ ನಮ್ಮೆಲ್ಲರೊಂದಿಗೆ ಅಂದರೆ ಬರ್ತಾ ನಾವು ಒಂಟಿಯಾಗಿ ಬಂದು ಹೋಗ್ತಾ ಒಂಟಿಯಾಗಿ ಹೋದ್ರು ಮಧ್ಯದಲ್ಲಿ ನಾವು 4 ದಿವಸ ಭಗವಂತನ ಸೇವೆ ಮಾಡ್ತಾ ಇಡೀ ಕುಟುಂಬದವರ ಮಂದಿಗೆ ಎಲ್ಲೊಂದಿಗೆ ನಾವು ಸಂತೋಷವಾಗಿರ್ಬೇಕಾದ್ದು ನಮ್ಮ ಧರ್ಮ. ಅದಕ್ಕೆ ಭಗವಂತ ನಮಗೆ ದಯಪಾಲಿಸಬೇಕು. ಇವತ್ತು ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲಾ ಭಕ್ತ ಮಹಾಶಯರಿಗೂ ಲಕ್ಷ್ಮೀ ಭೂವರಹ ಸ್ವಾಮಿ ಅವರವರ ಕಷ್ಟಗಳು ಏನು ಹೊತ್ತು ಬಂದಿದ್ದಾರೋ ಆ ಕಷ್ಟಗಳೆಲ್ಲವೂ ಸಹಿತ ಬೇಗ ದೂರ ಆಗಲಿ ಅಂತ ನಿನ್ನ ಅನುಗ್ರಹದಿಂದ ನಿನ್ನ ಆಶೀರ್ವಾದದೊಂದಿಗೆ ಎಲ್ಲರೂ ಅಪೇಕ್ಷೆ ಪಡ್ತಿರೋದು ಒಂದೇ, ಮಾತಾಡ್ತಕ್ಕಂತಹ ಒಂದು ಸಾಲಿಗ್ರಾಮ ಅಂತಂದಾಗ ಎಲ್ಲರ ಮಾತಿಗೂ ಸ್ಪಂದಿಸಿ ನೀನು ಕೊಡುವಂತಹ ಮಹಾಪ್ರಸಾದವನ್ನ ಪ್ರತಿಯೊಬ್ಬರು ಸಹಿತ ವೀಕ್ಷಣೆ ಮಾಡ್ತಾ ಪ್ರತಿಯೊಬ್ಬರ ಜೀವನದ ಪಾವನದ ಸುಂದರ ಗಳಿಗೆ ಇದಾಗಿದೆ. ಗೋವಿಂದ 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 ಎಂಬತಕ್ಕಂತಹ ಗೋವಿಂದರ ನಾಮಕ್ಕೆ ಇರ್ತದೆ. ಅದಕ್ಕಿನ್ನ ಮತ್ತೊಂದು ನಾಮವಿಲ್ಲ, ವೇದ ಮಂತ್ರ ಬೇಕಿಲ್ಲ, ಅಥವಾ ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಬೇಡ. ಶಕ್ತಿ ಏನೇ ಇದ್ರೂ ಎಲ್ಲವೂ ಸಹಿತ ನಿನ್ನ ದಯಪಾಲಿಸಿದಂತಹದ್ದು ನಿನ್ನ ಕೃಪಾ ಕಟಾಕ್ಷದಿಂದ ಮಾತ್ರ ಸಾಧ್ಯ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಗೋವಿಂದನ ಅನುಗ್ರಹ ಉಂಟಾಗ್ಲಿ ಅಂತ ಮತ್ತೊಮ್ಮೆ ಹೇಳಿ ಗೋವಿಂದ 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 ಗೋವಿಂದ. ದೇಹವನ್ನು ದಂಡಿಸಿ ಸೇವೆ ಮಾಡುವಂತಹದ್ದು, ಭಗವಂತ ಕೊಟ್ಟಂತಹ ಸ್ವರದಿಂದ ಗೋವಿಂದನ ನಾಮಾವಳಿಯನ್ನು ಜಪಿಸ್ತಕ್ಕಂಥದ್ದು, ಆ ಭಗವಂತನ ಸೇವೆ ಮಾಡ್ತಾ ಬದುಕಿರುವಷ್ಟು ದಿವಸ 4 ಜನಕ್ಕೆ ಉಪಯೋಗವಾಗುವಂತ ರೀತಿ ಧರ್ಮ ಮಾರ್ಗದಲ್ಲಿ ನಡೆದು ವಿಶ್ವಮಾತೆ ಗೋಮಾತೆಯನ್ನ ಸಂರಕ್ಷಣೆ ಮಾಡ್ತಾ ಜನ್ಮದಾತೆಯನ್ನ ಸದಾಕಾಲ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಕುವ ಹೆಜ್ಜೆಯನ್ನ ಪ್ರತಿ ಕಾಲವೂ ಸೇರಿದ ಧರ್ಮ ಮಾರ್ಗದಲ್ಲಿ ನಡೆದರೆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗುತ್ತೆ. ಮಹಾವಿಷ್ಣು ಸಹಿತ ತನ್ನ ತಾಯಿಗಾಗಿ ಪರಿತಪಿಸಿದಂತಹ ದಿನಗಳಿತ್ತು. ಹಾಗೆ ಸೃಷ್ಟಿಯಲ್ಲಿ ತಾಯಿಗಿನ್ನ ಮತ್ತೊಬ್ಬಳಿಲ್ಲ. ಅಂತಹ ತಾಯಿಯ ಕೃಪಾಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ದೇವಿನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಪ್ರಾರ್ಥನೆ ಮಾಡಿ ಒಮ್ಮೆ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಸವೇದೋ ಭಾವಃ ತಾಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀ ಯಸ್ಯಾಮಿರಣ್ಯಮಿಂದೇ ಹಂಗಾಮಚ್ಚಂಬರಚಾನಹಂ ಅಶ್ವಭೂರ್ವಾನ್ ರಥವಧ್ಯಾಮಸ್ತಿನಾದ ಪ್ರಬೋದರೇ ಶ್ರಿಯಂ ದೇವೇ ಮಹತ್ಮಯೇ ಶ್ರೇನ್ಮಾ ದೇವೇಂ ನಿದುತಾಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯನೇ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ಭೂವರಹ ಸ್ವಾಮಿನೇ ನಮೋ ನಮಃ. ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ಮನೆಯಿಂದ ತಂದಿರತಕ್ಕಂತಹ ಮಣ್ಣು ಈಗ ನಿಮ್ಮ ಬಲಹಸ್ತಕ್ಕೆ ತಗೊಂಡು ಸ್ವಾಮಿಗೆ ತೋರಿಸಿ, ಭಗವಂತ ನಾವು ನೆಲೆ ನಿಂತಹ ವಾಸ್ತುಗೃಹದ ಮಣ್ಣು ನಮ್ಮ ಭೂಮಿ ಸಮಸ್ಯೆಯಲ್ಲಿದೆ, ಸಮಸ್ಯೆಯಿಂದ ಬೇಗ ನಾವು ಮುಕ್ತರಾಗಬೇಕು. ಕೋರ್ಟು ಕಚೇರಿ ಹತ್ತಿರತಕ್ಕಂಥದ್ದು, ನೆಮ್ಮದಿ ಇಲ್ದಿರತಕ್ಕಂಥದ್ದು, ಇದೆಲ್ಲವನ್ನು ಸಹಿತ ನೀನು ನೋಡಿ ಆದಷ್ಟು ಬೇಗ ಧರ್ಮ ಮಾರ್ಗವನ್ನ ನ್ಯಾಯ ಮಾರ್ಗವನ್ನ ನೀನು ಅನುಗ್ರಹಿಸಬೇಕಂತ ಭಕ್ತರು ಎಲ್ಲರ ಸಹಿತ ಕೋರಿಕೆ ಇದೆ. ಆ ಕೋರಿಕೆ ಬೇಗ ಈಡೇರಬೇಕು. ಹಾಗೆ ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ ಸಮಸ್ಯೆ ಹೊತ್ತಿರುವಾಗ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ತಮ್ಮ ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ಮಣ್ಣನ್ನು ತಂದು, ಸಮಸ್ಯೆ ಇರತಕ್ಕಂತಹ ಮಣ್ಣನ್ನು ತಂದು ಎಲ್ಲರೂ ಸಹಿತ ಬೇಡುತ್ತಾ ಇದ್ದಾರೆ. ಅವರ ಮನೋಕಾಮನೆ ಸಿದ್ಧಿಗಾಗಿ ನಿನ್ನ ಆಶೀರ್ವಾದ ಕೊಡು. ಹಾಗೆ ಲಕ್ಷ್ಮೀ ಭೂವರಹನ ವಿಶೇಷತೆ ಏನಪ್ಪಾ ಅಂದ್ರೆ ಸ್ವಾಮಿಯಲ್ಲಿರ್ತಕ್ಕಂಥ 2 ಮೇರು ಪರ್ವತಗಳು. ಸಾಲಿಗ್ರಾಮ ಅಂದ್ರೆ ಚಕ್ರವನ್ನ ಸಾಲಿಗ್ರಾಮ ಸುದರ್ಶನ ಚಕ್ರ ನೋಡಿದ್ದೀರಿ, ಸ್ವಾಮಿಯ ವಿಶೇಷತೆ ಇರತಕ್ಕಂಥದ್ದು ನೋಡಿದ್ದೀರಿ.
ಆದರೆ ಲಕ್ಷ್ಮೀ ಭೂವರಾಹ ಸ್ವಾಮಿ ಅನುಗ್ರಹ ಆಗಬೇಕು ಅಂದ್ರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಆತನ ಪ್ರಾರ್ಥನಾ ಕಾಲದಲ್ಲಿ ಭಗವಂತ ಒಲಿತಾನೆ. ನೀವೆಲ್ಲರೂ ಧನ್ಯರಾಗಿದ್ದೀರಿ. ಈ ಸಾಲಿಗ್ರಾಮದ ಮಹಾಪ್ರಸಾದ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಿ ಬೇಗ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದಾಗಲಿ. ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಗೋವಿಂದನ ನಾಮಸ್ಮರಣೆ 3 ಬಾರಿ ಮಾಡಿ. ಗೋವಿಂದ ಗೋವಿಂದ ಗೋವಿಂದ. ಈಗ ಮಣ್ಣನ್ನು ಏನು ನೋಡಿಸಿದ್ರಿ, ಆ ಮಣ್ಣನ್ನ 2 ದಿನಗಳ ಕಾಲ ನಿಮ್ಮ ವಾಸ್ತುಗೃಹದಲ್ಲಿ ಇಟ್ಕೊಂಡು 2 ದಿನ ವಾಸ್ತುಗೃಹದಲ್ಲಿ ಇಟ್ಕೊಂಡು 2 ದಿನ ಆದ್ಮೇಲೆ ಅದನ್ನ ತುಳಿದಿದ್ದಂತ ಸ್ಥಳಕ್ಕೆ ಹಾಕಿ ತಾವೀಗ ತೆಗೆದುಕೊಂಡು ಹೋಗ್ತಕ್ಕಂಥ ತೀರ್ಥವನ್ನ 9 ದಿವಸ ಇದಕ್ಕೆ ಪ್ರೋಕ್ಷಣೆ ಮಾಡಿ, ಮನೆ ವಾಸ್ತುಗೃಹಕ್ಕೆ ಪ್ರೋಕ್ಷಣೆ ಮಾಡಿ ಸಾಲಿಗ್ರಾಮ ತೀರ್ಥವನ್ನ 1 ಧರಣೆ ತೆಗೆದುಕೊಂಡ್ರೆ ಮನುಷ್ಯನ ನರನಾಡಿಗಳಲ್ಲಿರ್ತಕ್ಕಂತಹ ದೋಷ ದೂರ ಅಂತ ಹೇಳ್ತಾರೆ.